நான் உங்கள் அப்போஸ்தலன் பவுல் பெதஸ்தா பெத்தேல் சபையின் ஞாயிறு ஆராதனைக்கு உங்களை வரவேற்கிறேன். இன்றைய தேவனுடைய வார்த்தை கேளுங்கள், ஆசீர்வதிக்கப்படுங்கள். Book of James. ಯಾಕೋಬನಿಗೆ ಬರೆದ ಪತ್ರಿಕೆ. ಯಾಕೋಬನ ನಿರುಪಂ. ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರ 1ನೇ ಅಧ್ಯಾಯದಲ್ಲಿ 4ನೇ ವಚನத்தை 4ನೇ ವಾಕ್ಯವನ್ನು ವಾಸಿಕೆ ಕೇಳ್ಪ. Hallelujah. Hallelujah. நீங்கள் ஒன்றிலும் குறைவுள்ளவர்களாய் இராமல் ನೀವು ಯಾವುದರಲ್ಲೂ ಕೊರತೆ ಇಲ್ಲದವರಾಗಿದ್ದು பூரணராயும் நிறைவுள்ளவர்களாயும் இருக்கும்படி ಪೂರ್ಣರಾಗಿ ನೆರವುಳ್ಳವರಾಗಿರುವಂತೆಯೂ பொறுமையானது பூர்ಣ ಕ್ರಿಯೆ செய்ய கடவது. ಸಮಾಧಾನ ಹೋಗುವ ಕ್ರಿಯೆಯಾಗಿದೆ. Hallelujah. பொறுமையானது ಸಮಾಧಾನವಾಗಿರುವುದು பூர்ಣ ಕ್ರಿಯೆ செய்ய கடவது. ಪೂರ್ಣ ಕಾರ್ಯವನ್ನು ಮಾಡುತ್ತದೆ. Hallelujah. கர்த்தர் நல்லவர். ಕರ್ತನು ಒಳ್ಳೆಯವರು. பொறுமையானது என்ற வார்த்தைக்கு பதிலாக ಸಮಾಧಾನವಾಗಿರುತ್ತದೆ ಎಂಬ ವಾಕ್ಯ. உன் நம்பிக்கை, ನಿನ್ನ ನಂಬಿಕೆಯು, ನಂಬಿಕೆಯಾனது ನಿನ್ನ ನಂಬಿಕೆಯಾದದ್ದು பூரணப்பட கடவது. ಪೂರ್ಣವಾಗಿರಲಿ. Hallelujah. கர்த்தர் நல்லவர். ಕರ್ತನು ಒಳ್ಳೆಯವರು. நாம் கொண்டிருக்கிறதான இந்த நம்பிக்கை, ನಾವು ಇಟ್ಟಿರುವಂತ ಈ ನಂಬಿಕೆಯು, நாம் ಆರಾಧಿக்கிற தெய்வம், ನಾವು ಆರಾಧಿಸುವಂತ ದೇವರು கண்களால் அவரை பார்க்க முடியாது. ನಮ್ಮ ಕಣ್ಗಳಿಂದ ಅವರು ನೋಡೋದಕ್ಕೆ நம்முடைய ಸಾಧ್ಯವಿಲ್ಲ. ஆவிலே நாம் அவரை உணர ನಮ್ಮ முடியும். ಆತ್ಮದಲ್ಲಿ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ. ಯಾಕೆ? தேவன் தந்த ஆத்மா நம்மில் வாசமாயிரு. ದೇವರು ಕೊಟ್ಟಿರುವಂತ ಆತ್ಮವು ನಮ್ಮಲ್ಲಿ ವಾಸವಾಗಿದೆ. Hallelujah. நம்முடைய சரீரத்தின் அவயவங்கள், ನಮ್ಮ ಶರೀರದ ಅಂಗಭಾಗಗಳು, நம்முடைய தோற்றங்கள் ನಮ್ಮ ತೋರ್ಪಡಿಕೆಯು பெரிதல்ல, ದೊಡ್ಡದಲ್ಲ. இந்த ಪ್ರಾಣ வெளியே போனா ಈ ಪ್ರಾಣ ಹೊರಗಡೆ ಹೋದರೆ பேரு கூட மறக்கப்படும். ನಿನ್ನ ಹೆಸರು ಸಹ ಮರೆಯಲ್ಪಡುತ್ತದೆ. Hallelujah. இங்க போனா ஒரு 6 மாசம் குடும்பத்தா, ಹೆಚ್ಚು ಕಡಿಮೆ 6 ತಿಂಗಳ ಕುಟುಂಬದವರು. அப்புறம் சில வீட்ல ஒரு போட்டோ மாட்டி வச்சிட்டு விட்டுருவாங்க. ಅದರ ಕೆಲವೊಂದು ಮನೆಯಲ್ಲಿ ಒಂದು ಫೋಟೋನ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. அவ்வளவுதான் அதுக்கான மரியாதை. ಅಷ್ಟೇ ಅದಕ್ಕಾಗಿರೋ ಮರ್ಯಾದೆ. ಜೀವನೋடு இருந்தாதான், ನೀನು ಜೀವಂತವಾಗಿದ್ದರೇನೆ தந்தை என்ற மரியாதை உண்டு. ತಾಯಿ ತಂದೆ ಎಂಬ ಮರ್ಯಾದೆ ಉಂಟು. பூமியில ஒரு மனிதன் மனுஷி என்ற அங்கீகாரம் உண்டு. ಈ ಭೂಮಿಯಲ್ಲಿ ಮನುಷ್ಯ ಎಂಬ ಅಂಗೀಕಾರ ಉಂಟು. எல்லாம் இருந்து பிராணன் இல்லையானா, ಎಲ್ಲವಿತ್ತು ಪ್ರಾಣವಿಲ್ಲದೆ ಹೋದರೆ ಅದು ಯೂಸ್ಲೆಸ್ ಆನது, ಅದು ಉಪಯೋಗಕ್ಕೆ ಬಾರದೇ ಇರುವುದು. Hallelujah. இந்த ಯಾಕೋಬು அதை தெளிவுபடுத்துகிறார். ಈ ಯಾಕೋಬನನ್ನು ತೋರ್ಪಡಿಸುತ್ತಿದ್ದಾರೆ. ದೇವ ಸಭೆಯೇ, ದೇವ ಸಭೆಯೇ, நீங்கள் ஒன்றிலும் குறைவுள்ளவர்களாய் இருக்கும்படி, ನೀವು ಯಾವುದರಲ್ಲಿ ಕೊರತೆ ಉಳ್ಳವರಾಗಿರುವಾಗ ಎಲ್ಲದರಲ್ಲಿಯೂ பூரண நிறைவுள்ளவர்களாய் இருக்கும்படி ಸಂಪೂರ್ಣ ಉಳ್ಳವರಾಗಿರುವುದಕ್ಕೆ ನಂಬಿಕೆயிலே, ನಿಮ್ಮ ನಂಬಿಕೆಯಲ್ಲಿ பூர்ணப்படுங்கள், முழுமை பெறுங்கள். ನಿಮ್ಮ ನಂಬಿಕೆಯಲ್ಲಿ ಪರಿಪೂರ್ಣಗೊಳ್ಳಿರಿ ಅಂತ ಹೇಳುತ್ತಿದ್ದಾರೆ. ನಂಬಿಕೆயிலே, ನಿಮ್ಮ ನಂಬಿಕೆಯಲ್ಲಿ நீங்கள் பூர்ணமடைய வேண்டும், ನೀವು ಪೂರ್ಣವನ್ನು ಹೊಂದಬೇಕು, முழுமையாக வேண்டும், ಪರಿಪೂರ್ಣ ಹೊಂದಬೇಕು. Hallelujah. கர்த்தர் நல்லவர். ಕರ್ತನು ಒಳ್ಳೆಯವರು. பல நேரங்களில், ಅನೇಕ ಸಮಯಗಳಲ್ಲಿ கொண்டிருக்கிற இந்த நம்பிக்கையிலே, ನಾವು ಇಟ್ಟಿರುವಂತ ಈ ನಂಬಿಕೆಯಲ್ಲಿ, ಈ ವಿಶ್ವಾಸದಲ್ಲಿ ಬಿಟ್ಟು ಬಿಡುತ್ತೇವೆ. ನಾವು ಪ್ರಾರ್ಥನೆ ಮಾಡುತ್ತೇವೆ, ಉಪವಾಸಿಸುತ್ತೇವೆ, ಕಣ್ಣೀರನ್ನು ಸುರಿಸುತ್ತೇವೆ. ಒಳ್ಳೆಯದು. ಆದರೆ ಪ್ರಾರ್ಥನೆ ಮಾಡುವಂತ ಕಾರ್ಯದಲ್ಲಿ ಅನೇಕ ಸಮಯದಲ್ಲಿ ಜಪத்துக்கு பின்பு மறந்து விடுகிறோம். ನಮ್ಮ ಪ್ರಾರ್ಥನೆಗೆ ನಂತರ ನಾವು ಮರೆತು ಬಿಡುತ್ತೇವೆ. Hallelujah. அதை மறந்து விட்டு, ಅದನ್ನು ಮರೆತು ಬಿಟ್ಟು மற்றவர்களைப் போல, ಮತ್ತೊಬ್ಬರ ಹಾಗೆ கவலை கொள்ளுகிறவர்களாய், ಕವಲೆ ಉಳ್ಳ ಆಲೋಚನೆ ಮತ್ತೊಬ್ಬರ ಹಾಗೆ சிந்திக்கிறவர்களாக, ಚಿಂತೆ ಮಾಡುವವರಾಗಿ, ಭಾರப்படுகிற ಜನமாய் மாறி விடுகிறோம். ಭಾರ ಪಡುವಂತ ಜನರಾಗಿ ಬದಲಾಗುತ್ತದೆ. ಆದ್ದರಿಂದಾಗಿ தெய்வத்தினுடைய ದೇವರ பிரசன்னತೆ நம்மிலே கிரியை செய்யக்கூடாமல் போகிறது. ನಮ್ಮಲ್ಲಿ ಕ್ರಿಯೆ ಮಾಡಲಿಕ್ಕೆ ಆಗದೆ ಹೋಗುತ್ತದೆ. ஜெபிக்கிறவன், ಪ್ರಾರ್ಥನೆ ಮಾಡುವವರು கொஞ்சமாகிலும் சந்தேகப்படாமல், ಸ್ವಲ್ಪವಾದರೂ ಸಂದೇಹ ಪಡದಂತೆ, ಇದೇ ಯಾಕೋಬು தான் அதை எழுதுகிறார். ಇದೇ ಯಾಕೋಬನು ಬರೆದಿದ್ದಾರೆ. ಜಪங்களிலே, ನಿಮ್ಮ ಪ್ರಾರ್ಥನೆಗಳಲ್ಲಿ கொஞ்சமும் சந்தேகமில்லாமல் ஜெபிக்க வேண்டும். ಸ್ವಲ್ಪವೂ ಸಂದೇಹವಿಲ್ಲದೆ ಪ್ರಾರ್ಥನೆ ಮಾಡಬೇಕಂತೆ. ನಂಬಿಕೆಯಲ್ಲಿ ஜெபிக்க வேண்டும். ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. பல நேரங்களிலே நம்பிக்கையை விட்டு ஜெபிக்கிறோம். ಅನೇಕ ಸಮಯದಲ್ಲಿ ನಂಬಿಕೆ ಬಿಟ್ಟು ಪ್ರಾರ್ಥನೆ ಮಾಡ್ತೇವೆ. நம்பிக்கை இந்த நவம்பர் மாதத்தின் முதல் வாரத்திலே உங்களிலே பூர்ணப்படட்டும். ಆ ನಂಬಿಕೆಯ ಮೊದಲನೇ ದಿನದಲ್ಲಿ ನವೆಂಬರ್ ತಿಂಗಳಲ್ಲಿ ಪೂರ್ಣ ಹೊಂದಲಿ. ನಂಬಿಕೆಯಲ್ಲಿ ಬಲನಡೆಯುವಾಯಾನ, ಆ ನಂಬಿಕೆಯಲ್ಲಿ ಬಲ ಹೊಂದುವುದಾದರೆ, ನಂಬಿಕೆಯಲ್ಲಿ ನಿರ್ಭಯಾನ, ಆ ನಂಬಿಕೆಯಲ್ಲಿ ನಿಲ್ಲುವುದಾದರೆ, ನೀ ಒಂದಿலும் குறைவட்டவனாய் அல்ல, ನೀನು ಯಾವುದರಲ್ಲೂ ಕೊರತೆ ಉಳ್ಳವನಾಗಲ್ಲ, நிறைவுள்ளவனாய் கர்த்தர் உன்னை மாற்ற வல்லவராய் இருக்கிறார். ಪರಿಪೂರ್ಣ ಉಳ್ಳವನಾಗಿ ದೇವರನ್ನು ಬದಲಾಯಿಸುತ್ತಾರೆ. Hallelujah. கர்த்தர் நல்லவர். ದೇವರು ಆದ್ದರಿಂದಾಗಿ இந்த வருடத்தின் கடைசிக்கு வந்திருக்கிற, ಈ ವರ್ಷದ ಕೊನೆಯದಾಗಿ ಬಂದಿರುವಂತಹ நமக்கு கர்த்தர் கொடுக்கிற வாக்கு, ನಮಗೆ ಕೊಟ್ಟಿರುವಂತ ದೇವರ ವಾಕ್ಯ, ஒன்றிலும் குறைவுள்ளவனாய் இராதபடி, ನೀನು ಯಾವುದರಲ್ಲೂ ಕೊರತೆ ಉಳ್ಳವನಾಗಿರದ ಹಾಗೆ இந்த பூமியின் வாழ்வாகட்டும், ಈ ಭೂಮಿಯ ಜೀವನವಾಗಲಿ, ஆத்ம வாழ்வாகட்டும், ಆತ್ಮಿಕ ಜೀವನವಾಗಲಿ, ஆண்டவரை விசுவாசிக்கிற ದೇವರನ್ನು ವಿಶ್ವಾಸಿಸುವಂತಹ ಜನங்கள் ஒவ்வொருவரும் ಜನರು ಒಬ್ಬೊಬ್ಬರು முதல்ல இந்த பூமியின் வாழ்வில்
வாழ்விலே ಮೊದಲು ಈ ಭೂಮಿಯ ಜೀವನದಲ್ಲಿ மற்றவர்களைப் போல இது ஒரு வாழ்க்கை, ಮತ್ತೊಬ್ಬರ ಹಾಗಿದೊಂದು ಜೀವನ, எல்லாவற்றையும் அனுபவி என்று சொல்லுகிறது. ಎಲ್ಲವನ್ನು ಅನುಭವಿಸುವುದು ಹೇಳುವ ಪ್ರಕಾರವಾಗಿ ஒரு வாழ்க்கை, ಇದು ಒಂದು ಜೀವನ. இந்த ஒரு வாழ்க்கை கர்த்தருக்கானதா இருக்க ಇದು ಒಂದು வேண்டும். ಜೀವನ ದೇವರಿಗಾಗಿ ಇರಬೇಕು. இங்கே ಇಲ್ಲಿ சிறியவன் அங்கே பெரியவனாய் ಇಲ್ಲಿ இருக்கிறான். ಚಿಕ್ಕವರಲ್ಲಿ ದೊಡ್ಡವರಾಗಿ ಕಾಣಪಡ್ತಾರೆ. பெரியவர்களெல்லாம் அங்கே ಇಲ್ಲಿ சிறியவர்களாய் ಇಲ್ಲಿ இருக்கிறார்கள். ದೊಡ್ಡವರಲ್ಲಿ ಚಿಕ್ಕವರಾಗಿರುತ್ತಾರೆ. ஐஸ்வர்யவான்களெல்லாம் ಇಲ್ಲಿ ಐಶ್ವರ್ಯವಂತರೆಲ್ಲರೂ தரித்திரராய் ಅಲ್ಲಿ இருக்கிறார்கள். ದರಿದ್ರರಾಗಿ ಕಾಣಪಡುತ್ತಾರೆ. இங்கே தரித்திரரಲ್ಲ, ಇಲ್ಲಿ ದರಿದ್ರರೆಲ್ಲರೂ அங்கே ஐஸ்வರ್யவானாய் ಅಲ್ಲಿ கர்த்தர் ಐಶ್ವರ್ಯವಂತರಾಗಿ வைக்கிறார். ಕಾಣಪಡುತ್ತಾರೆ. இது 70 வருட வாழ்க்கை, ಇದು 70 ವರ್ಷ ಜೀವನ, இல்லை 80 வருட வாழ்க்கை, ಇಲ್ಲ 80 ವರ್ಷ ಜೀವನ. அது நித்தியமான வாழ்க்கை. ಅದು ನಿತ್ಯವಾದ ಜೀವನ. நாம் எதை தேடுகிறோம்? ನಾವು ಯಾವುದನ್ನು ಹುಡುಕುತ್ತೇವೆ? இந்த பூமியின் வாழ்விலே ಈ ಭೂಮಿಯ ಜೀವನದಲ್ಲಿ ಯೇಸು இந்த பூமியில் ஊழியம் செய்யும் ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಸೇವೆಯನ್ನು ಮಾಡುವಾಗ ನೀವು நாளைக்காக கவலைப்படாதீங்க. ನಾಳೆಗೋಸ್ಕರ ಚಿಂತೆ ಪಡಬೇಡಿರಿ. ಯಾಕೆ? நாள் உன்னுடையதல்ல, ದಿನವು ನಿನ್ನದಲ್ಲ, இது கர்த்தர் உண்டு பண்ணுகிற ಇದು நாட்கள். ದೇವರು ಉಂಟು ಮಾಡಿರುವ ದಿನಗಳಾಗಿದೆ. தினமும் கர்த்தரால் வருகிறது. ಒಂದು ದಿನವು ದೇವರಿಂದ ಬರುತ್ತದೆ. ஹல்லேலூயா. ஹalleluya. ஒரு நாள் வருகிறது, ಒಂದು ದಿನ ಬರುತ್ತದೆ. இந்த நாள் பிறக்காதபடி அதை நிறுத்தப் போகிறார். ಈ ದಿನ ಹುಟ್ಟದ ಹಾಗೆ ಆ ದಿನವು ನಿಲ್ಲಿಸಲ್ಪಡುತ್ತದೆ. வராதபடி அது நிற்கப் ಸೂರ್ಯನು போகிறது. ಬರದ ಹಾಗೆ ಅದು ನಿಲ್ಲುತ್ತದೆ. நீதியின் ராஜாவாய் அவர் தன்னை வெளிப்படுத்தும் ನೀತಿயின் ರಾಜನಾಗಿ ಆತನು ತೋರ್ಪಡುವಾಗ எதிர்பார்த்திருக்கிற அந்த இரண்டாம் வருகை வெளிப்படும் ನಾವು போது ಎದುರು ನೋಡುತ್ತಿರುವ ಎರಡನೇ ಬರುವಿಕೆ ಬರುವಾಗ ಶಿಷ್ಯர்கள் ವಾನத்தை ಅಣ್ಣಾರ್ந்து பார்க்கும் ಶಿಷ್ಯಂದರು ಆಕಾಶವನ್ನು ಮೇಲೆತ್ತಿ ನೋಡುವಾಗ சொன்னார்கள், ದೂತರುಗಳು ಹೇಳಿದರು, நீங்கள் பார்க்கிற அந்த தெய்வம், ನೀವು ನೋಡುತ್ತಿರುವಂತಹ ದೇವರು ನಿಮ್ಮ ರಕ್ಷಕರು, அதே மேசியா, ಅದೇ ಮೆಸ್ಸಿಯನು இதே ஆகாயத்தில் வருவார் என்று ಇದೇ ಆಕಾಶದಲ್ಲಿ ಇಳಿದು ಬರುವನಂತ ಹೇಳಿ நாள் ಸಮೀಪತ್ತು ಆ ದಿನವು ಸಮೀಪದಲ್ಲಿ ಬಂದಿರುವುದಾಗಿ ದೇವ ಜನರಾಗಿರುತ್ತೆ ನಾವು நாளை எதிர்நோக்கி ಆ ದಿನವನ್ನು ಎದುರು ನೋಡುವರಾಗಿ இந்த உலகத்தை குறித்து கவலையற்றவர், ಈ ಲೋಕದ ಬಗ್ಗೆ ಕುರಿತು ಚಿಂತೆ ಇಲ್ಲದವರಾಗಿ, குறித்து கவலையற்றவர், ದಿನಗಳ ಬಗ್ಗೆ ಕುರಿತು ಚಿಂತೆ ಇಲ್ಲದವರಾಗಿ பார்த்துக்கொள்வார். ದೇವರು ನೋಡಿಕೊಳ್ಳುತ್ತಾರೆ. ಯಾಕೆ? அவர் எனக்கு வாக்கு ಅವರಿಗೆ கொடுக்கிறார், ವಾಗ್ದಾನವನ್ನು ಕೊಟ್ಟಿದ್ದಾರೆ. ஒன்றிலும் குறைவட்டவனாய் அல்ல, ನೀನು ಯಾವುದರಲ್ಲೂ ಕೊರತೆ ಉಳ್ಳವನಾಗಿ ಅಲ್ಲ, எல்லாவற்றிலும் நிறைவுள்ளவனாய், ಎಲ್ಲಾದರಲ್ಲೂ ಪರಿಪೂರ್ಣವುಳ್ಳವನಾಗಿ, மற்றவர்களுக்கு கொடுக்கத்தக்கதாக, ಮತ್ತೊಬ್ಬರಿಗೆ ಕೊಡುವತಕ್ಕದಾಗಿ, மற்றவர்களை போஷிக்கத்தக்கதாக, ಮತ್ತೊಬ್ಬರಿಗೆ ಪೋಷಿಸತಕ್ಕದಾಗಿ, மற்றவர்களுக்கு சகாயம் ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ கர்த்தர் உன்னை ஆசீர்வதிப்பார். ದೇವರು ನಿನ್ನನ್ನು கர்த்தர் ಆಶೀರ್ವದಿಸುತ್ತಾರೆ. நமக்கு வாக்கு கொடுக்கிறார். ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. நிச்சயம் அதை நிறைவேற்றுவார். ನಿಶ್ಚಯವಾಗಿ ಅದು ನೆರವೇರಿಸುತ್ತಾರೆ. ஆபிரகாமுக்கு வாக்கு கொடுத்தார். ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟರು. ஆபிரகாம் அதை ಅಬ್ರಹಾಮ ಅದನ್ನ விசுவாசித்தார். ಅದನ್ನು ವಿಶ್ವಾಸಿಸಿದನು, கடந்து போனார். ಕಡಿದು ಹೋದನು. தேவன் சொன்ன எல்லாவற்றையும் விட்டார். ದೇವರು ಹೇಳಿದ ಎಲ್ಲವನ್ನು ಬಿಟ್ಟರು. அப்புறம் திரும்பி அழுகிறார். ಆಗ ಪುನಃ ಅಳುತ್ತಿದ್ದಾರೆ. ஆண்டவரே, ದೇವರೇ, எனக்கு என்ன தருவீர்? ನನಗೆ ಏನನ್ನು ಕೊಡುತ್ತೀರಿ ಅಂತ ಹೇಳಿ. ஹல்லேலூயா. ಹalleluya. விசுவாசம் எங்கே போனது? ವಿಶ್ವಾಸವೇ ಎಲ್ಲಿ ಹೋಯಿತು? ஹல்லேலூயா. ಹalleluya. கர்த்தரை நம்பின நம்பிக்கை எங்கே போனது? ದೇವರನ್ನು ನಂಬಿದಂತ ನಂಬಿಕೆ ಎಲ್ಲಿ ಹೋಯಿತು? மாறுகிற போது, ಕಾಲವು ಬದಲಾಗುವಾಗ, வருடங்கள் ಓಡುகிற போது, ವರ್ಷಗಳು ಹೋಗುವಾಗ, எதிர்பார்த்தது, ಎದುರು ನೋಡಿದ್ದು, கேட்டது, ಕೇಳಿದ್ದು, வாக்குத்தத்தம் ವಾಗ್ದಾನ நிறைவேறல என்று ನೆರವೇರಲ್ಲ ಅಂತ ಹೇಳಿ கவலைப்படும் போது ಚಿಂತೆ ಪಡುವಾಗ ஆபிரகாமும் பயந்தார். ಅಬ್ರಹಾಮನು ಸಹ ಹೆದರಿಕೊಂಡನು. ஹல்லேலூயா. ಹalleluya. பைபிள்ல எழுதப்பட்டிருக்கு. ವೇದದಲ್ಲಿ ಬರೆಯಲ್ಪಟ್ಟಿದೆ. ஹல்லேலூயா. ಹalleluya. அவரும் அழுகிறார். ಅವರು ಅಳುತ್ತಿದ್ದಾರೆ. ஆண்டவரே, ದೇವರೇ, நானோ பிள்ளை இல்லாத இருக்கிறேன். ನಾನು ಮಕ್ಕಳಿಲ್ಲದವನು ಇದ್ದೇನೆ. அடியனுக்கு என்ன தருவீர்? ಅಡಿಯನಿಗೆ ನೀವೇನು ಕೊಡುತ್ತೀರಿ? ஹல்லேலூயா. ಹalleluya. அப்ப விசுவாசம் எங்கே போனது? ವಿಶ್ವಾಸವೇ ಎಲ್ಲಿ அந்த ಹೋಯಿತು? நம்பிக்கையை ஏன் விட்டார்? ಆ ನಂಬಿಕೆಯನ್ನು ಯಾಕೆ ಬಿಟ್ಟರು? ஹல்லேலூயா. ಹalleluya. அவர் தன்னை கவனிக்க ஆரம்பித்தார். ಅವರು ತನ್ನನ್ನು ಗಮನಿಸಲಿಕ್ಕೆ தன்னுடைய ಪ್ರಾರಂಭಿಸಿದರು. வயதை கவனிக்க ತನ್ನ ஆரம்பித்தார். ವಯಸ್ಸನ್ನು ಗಮನಿಸಲಿಕ್ಕೆ ಪ್ರಾರಂಭಿಸಿದರು. வயதாகிறது, ವಯಸ್ಸಾಗುತ್ತಿದೆ, வாக்குத்தத்தம் நிறைவேறவில்லை என்று. ವಾಗ್ದಾನವು ನೆರವೇರಲಿಲ್ಲ. ஹல்லேலூயா. ಹalleluya. ஆனா ಆದರೆ வயதுக்கும் வாக்குத்தத்தத்திற்கும் ಅದರ ವಯಸ್ಸಿಗೂ ವಾಗ್ದಾನಕ್ಕೂ எந்த சம்பந்தமும் இல்லை. ಯಾವ ಸಂಬಂಧವೂ ಇಲ್ಲ. மனிதனால் ஆகாதது ಮನುಷ್ಯನಿಂದ ಆಗದೇ ಇರುವುದು, எப்போ ஒரு மனுஷனுக்கு ஆகாதென்று தோன்றும், ಯಾವಾಗ ಒಂದು ಮನುಷ್ಯನಿಗೆ ಆಗುವುದಿಲ್ಲ ಅಂತ ஒரு ಅನಿಸುತ್ತೋ, மனிதனால் முடியாதென்று தோன்றும், ಯಾವಾಗ ಒಂದು ಮನುಷ್ಯನಿಗೆ ಇದು ಸಾಧ್ಯವಿಲ್ಲ ಅಂತ ಅನಿಸುತ್ತದೋ, அங்கதான் கர்த்தர் ஆரம்பிப்பார். ಅಲ್ಲಿಯೇ ದೇವರು ಪ್ರಾರಂಭಿಸುತ್ತಾರೆ. ಹalleluya. மனுஷனால் கூடாதது, ಮನುಷ್ಯನಿಂದ ಆಗದಿರೋ ಕಾರಣ, ஞானத்தால் கூடாதது, ಮನುಷ್ಯ ಜ್ಞಾನದಿಂದ ಆಗದಿರುವುದು, புத்தியால் கூடாதது, ಮನುಷ್ಯ ಬುದ್ಧಿಯಿಂದ ಆಗದಿರುವುದು, அவனுடைய ಬಲத்தால் ಅವನ கூடாதது, ಬಲದಿಂದ ಆಗದೇ ಇರುವುದು, அவனுடைய பணத்தால் ಅವನ கூடாதது, ಹಣದಿಂದ ಆಗದೇ ಇರುವುದು, அவனுடைய ಸಾಮರ್ಥ್ಯத்தால் ಅವನ ಸಾಮರ್ಥ್ಯ கூடாதது, ಆಗದೇ ಇರುವುದು, அவனுடைய படிப்பால் கூடாதது, ಅವನ ವಿದ್ಯಾಭ್ಯಾಸದಿಂದ ಆಗದೇ ಇರುವುದು, ದೈವத்தினுடைய ஒரு வார்த்தையினாலே ದೇವರ ಒಂದು ಮಾತಿನಿಂದ ನೆರವೇರುತ್ತದೆ. ஹல்லேலூயா. ಹalleluya. அந்த வாக்குத்தத்தம் ಆ ವಾಗ್ದಾನವು பொய்த்து போகவில்லை. ಅದು ಅಳಿದು ಹೋಗಲಿಲ್ಲ. ஆனால் வயதை பார்த்தால், ಆದ್ರೆ ವಯಸ್ಸನ್ನು ನೋಡಿದರೆ ಶರೀರத்தை கவனித்தால், ಶರೀರನು ಗಮನಿಸಿದನು. பேதுರುவை போல ಪೇತ್ರನ ಹಾಗೆ இந்த பூமியின் காரியத்தை
ಕಾರ್ಯದಲ್ಲಿ ಭೂಮಿಯ ಕಾರ್ಯದಲ್ಲಿ ಅಬ್ರಹಾಮನು ಚಿಂತೆ ಪಡಲಿಕ್ಕೆ ಪ್ರಾರಂಭ ಮಾಡಿದನು. ಕರ್ತரை நோக்கி கூப்பிடும்போது ಪುನಃ ದೇವರು ನೋಡಿ ಕೂಗುವಾಗ கர்த்தர் அந்த மனிதனுக்கு சொன்னார், ದೇವರ ಮನುಷ್ಯನಿಗೆ ಹೇಳಿದರು, பயப்படாதே, ನೀನು ಭಯಪಡಬೇಡ, ನಾನು ನಿನಗೆ கேடகமும் பலமுமாய் ನಾನು ನಿನಗೆ ಕೇಡಿವು ಗುರಾಣಿ ಬಲವಾಗಿದೆ ಅಂತ ಹೇಳಿದರು. ಹಲ್ಲೆಲೂಯಾ. ಇವನ ಬಲನ್ ಕುಂದಿನದೆ ಎಂದು ಇವನ ಬಲವು ಕುಂದಿ ಹೋಯಿತು ಅಂತ ಆಲೋಚನೆ ಮಾಡುವಾಗ, ಇವನ ಬಲವಿಲ್ಲವೆಂದು ಆಲೋಚನೆ ಮಾಡ್ತಿರುವಾಗ ದೇವರು ಹೇಳುತ್ತಿದ್ದಾರೆ, ನಿನಗೆ ಬಲವು ನಾನಾಗಿರುತ್ತೇನೆ ಅಂತ ಹೇಳಿ. ಹಲ್ಲೆಲೂಯಾ. ಆದ್ದರಿಂದಾಗಿ ಸಭೆಯೇ ಆತ್ಮವೇ ನೀನು ಬಲನ್ ಕೊಳ್ಳುகிறவர்களாய் இருக்க, ನಿನ್ನ ಆತ್ಮದಲ್ಲಿ ನೀನು ಬಲಗೊಳ್ಳುವವರಾಗಿರಬೇಕು, ನಂಬಿಕೆಯಲ್ಲಿ ನೀ ಬಲನುಳ್ಳವನಾಗಿ ನಿನ್ನ ನಂಬಿಕೆಯಲ್ಲಿ ನೀನು ಬಲವುಳ್ಳವನಾಗಿರಬೇಕು. அந்த நம்பிக்கை இல்லையெனில், ಆ ನಂಬಿಕೆ ಇಲ್ಲವೆಂದು ಹೇಳಿದರೆ ನೀನು ಕೊರತೆ ಉಳ್ಳವನಾಗಿ ಜೀವಿಸಬೇಕು. ನಂಬಿಕೆ ಪೂರ್ಣಪಡುವುದು ಯಾವಾಗ ನಿನ್ನ ನಂಬಿಕೆ ಪೂರ್ಣಗೊಳ್ಳುವುದು, ನಂಬಿಕೆಯಲ್ಲಿ ತಳರಾமல் நிற்கிறாய், ಯಾವಾಗ ನಿನ್ನ ನಂಬಿಕೆಯಲ್ಲಿ ಎಚ್ಚರ ಸರಿಯಾಗಿ நிற்கிறாயோ, ಧೈರ್ಯವಾಗಿ ನಿಲ್ಲುತ್ತೀಯೋ, அப்பொழுது நீ குறைவற்ற வாழ்வு வாழ, ಆವಾಗ ನೀನು ಕೊರತೆ ಇಲ್ಲದ ಜೀವನ ಜೀವಿಸಬೇಕು, வாழ்க்கை வாழ. ಒಂದು ಪರಿಪೂರ್ಣವಾದ ಜೀವನ. வேதವು தேவன் கொடுத்த வாக்குத்தத்தம், ದೇವರು ಕೊಟ್ಟ ವಾಗ್ದಾನ ನಿಶ್ಚಯವಾಗಿ இந்த ಭೂಮಿயின் வாழ்விலே அதை நிறைவேற்றி ನಿಶ್ಚಯವಾಗಿ ಭೂಮಿಯ ಜೀವನವನ್ನು ನೆರವೇರಿಸಿ ಮುಗಿಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನು ನಲ್ಲವರು, ದೇವರು ಒಳ್ಳೆಯವರು. ಯೋಬನ ಪುಸ್ತಕ, ಯೋಬನು ಬರೆದ ಪುಸ್ತಕ 10:17 10:17 ವಾಕ್ಯ. ಕಬ್ಚೋ ಗರ್ಭದಿಂದ சாக்கு போராட்டத்தின் மேல் போராட்டம் அதிகரித்தது. ಹದಿನೇಳು, ನನಗೆ ವಿರೋಧವಾಗಿ ಹೊಸ ಹೊಸ ಸಾಕ್ಷಿಗಳು ಬರಮಾಡಿ ಹೆಚ್ಚೆಚ್ಚಾಗಿ ನನ್ನ ಮೇಲೆ ಸಿಟ್ಟುಗೊಳ್ಳುವು, ಹೆಚ್ಚೆಚ್ಚಾಗಿ ನನ್ನ ಮೇಲೆ ಸಿಟ್ಟುಗೊಳ್ಳಿವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. போராட்டத்தின் மேல் போராட்டம், ಹೋರಾಟದ ಮೇಲೆ ಹೋರಾಟವು அதிகரித்தது, ಅದು ಹೆಚ್ಚೆಚ್ಚಾಗಾಯಿತು. யோபு சொல்லுகிற ಯೋಬನು ಹೇಳುವಂತ ಮಾತು. ಹಲ್ಲೆಲೂಯಾ. நான் பிறந்ததே, ನಾನು ಹುಟ್ಟಿದ್ದೆ ஏன் என்று ಕೇಳ್ವಿ வருகிறதா, ಯಾಕೆ ಎಂಬ ಪ್ರಶ್ನೆ ಬರುತ್ತಿದೆ. அவனுடைய வேதனையை பாருங்க, ಆ ವೇದನೆಯನ್ನು ನೋಡಿ அததான் சொல்றார். ಕೇಳದನ್ನು ಹೇಳುತ್ತಿದ್ದಾರೆ, தாயின் கற்பத்திலே ನನ್ನ ತಾಯಿಯ ಗರ್ಭದಲ್ಲಿ செத்து போயிருந்தா நல்லா இருந்தது, ನಾನು ಸತ್ತು ಹೋಗಿದ್ರೆ ಒಳ್ಳೆದಾಗಿರುತ್ತಲ್ಲ, கஷ்டம் எனக்கு ಈ ಕಷ್ಟವೇ ಯಾಕೆ ನನಗೆ ಬಂದೇ ಇರಕಾದೆ, ಬರುತ್ತಾನೆ ಇರ್ತಿರ್ಲಿಲ್ಲ. ஏதோ ஒரு கஷ்டம் அல்ல, ಯಾವುದೋ ಒಂದು ಕಷ್ಟವಲ್ಲ, ஏதೋ ಒಂದು போராட்டம் அல்ல, ಯಾವುದೋ ಒಂದು ಹೋರಾಟವಲ್ಲ, போராட்டத்தின் மேல் போராட்டம், ಹೋರಾಟದ ಮೇಲೆ ಹೋರಾಟ ಹೆಚ್ಚಾಗಿದೆ, சோதனையின் மேல் சோதனை, ಸೋದನೆಯ ಮೇಲೆ ಸೋದನೆ, வேதனையின் மேல் வேதனை அடைகிறேன், ವೇದನೆಯ ಮೇಲೆ ವೇದನೆ ಅடைಯುತ್ತಿದ್ದೇನೆ. சொல்லுகிறான், ಆದ್ದರಿಂದ ಹೇಳುತ್ತಿದ್ದೇನೆ, ஏன் பிறந்தேன், ನಾನು ಯಾಕೆ ಹುಟ್ಟಿದ್ದೇನೆ, நான் பிறவாமல் ನಾನು ಹುಟ್ಟದೇ இருந்திருந்தேன் ಇದ್ದರೆ ಚೆನ್ನಾಗಿರುತ್ತದೆ ಎಂದೇಳಿ ஒரு மனிதன், ಒಂದು ಮನುಷ್ಯನು போராட்ட நேரத்திலே ಹೋರಾಟದ தன்னுடைய ஜீவனை ತನ್ನ ಜೀವವನ್ನು வெறுத்து பேசுகிற வார்த்தை, ದ್ವೇಷಿಸಿ ಮಾತನಾಡುವ ಮಾತು. ஹல்லேலூயா. ஹல்லேலூயா. எதனால் ಯಾಕೆ அவனுடைய நண்பர்கள் பேசுகிற வார்த்தைக்கு செவி கொடுத்தான், ಅವನ ಸ್ನೇಹಿತರು ಮಾತನಾಡುವ ಮಾತಿಗೆ ಕಿವಿ ಕೊಟ್ಟನು. ಹಲ್ಲೇಲೂಯಾ. ಅವರೆಲ್ಲ ಹೇಳಿದರು, நீ ஏதோ பாவம் செய்த, ನೀನು ಏನೋ ಪಾಪ ಮಾಡಿದ್ದಿ, நீ எங்கேயோ தப்பு பண்ணிட்ட, ನೀನು ಎಲ್ಲೋ ತಪ್ಪು ಮಾಡಿ, நீ நீதிமானானா, ನೀನು ನೀತಿವಂತನಾದರೆ நிச்சயம் கர்த்தர் உன்னை கைவிட்டிருக்க ನಿಶ್ಚಯವೇ மாட்டார், ದೇವರನ್ನ ಕೈ ಬಿಡುವುದಿಲ್ಲ. நீ நீதிமான் என்று சொல்லுகிறாய், ನೀನು ನೀತಿವಂತ ಅಂತ ಹೇಳುತ್ತಿದ್ದೀಯಾ, பின்ன ஏன் உனக்கு இந்த கஷ்டம் வந்தது, ಮತ್ತೆ ಯಾಕೆ ನಿನಗೆ ಹೋರಾಟ ಕಷ್ಟ ಬಂತು சொல்லி கேள்விகளை எழுப்பினார்கள் ಎಂದು ಕೇಳಿ ಪ್ರಶ್ನೆ என்று ಎಬ್ಬಿಸಿದರು, பேச ಎಂದು ஆரம்பித்தார்கள். ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. சூழ்நிலைகளை பார்த்து பேசின போது ಪರಿಸ್ಥಿತಿ ನೋಡಿ ಮಾತನಾಡಿದಾಗ ஹல்லேலூயா, ಹಲ್ಲೇಲೂಯಾ, யோபு சிந்திக்க ஆரம்பித்து ಯೋಬು ಆಲೋಚನೆ ಮಾಡಕ್ಕೆ ಪ್ರಾರಂಭ அவன் ಮಾಡಿದ. சொல்றான், ಅವನು ಹೇಳುತ್ತಿದ್ದ, ஆமா, ಹೌದು, போராட்டத்தின் மேல் போராட்டம் தான் எனக்கு, ಹೋರಾಟದ ಮೇಲೆ ಹೋರಾಟ. ஆனா உங்கள்ட்ட பேச ஒண்ணும் இல்ல, ನಿಮ್ಮ ಬಳಿ நான் ಮಾತನಾಡಲಿಲ್ಲ, கர்த்தர் இடத்துல சொல்றேன், ನಾನು ದೇವರ ಬಳಿ ஆண்டவரே, நான் பெறவாமல் இருந்திருந்தால் நலமா இருந்தது, ದೇವರೇ ನಾನು ಹುಟ್ಟದೇ ಇದ್ದರೆ ಚೆನ್ನಾಗಿದ್ದಿರುತ್ತಲ್ಲ. ஹல்லேலூயா. ಹಲ್ಲೇಲೂಯಾ. எவ்வளவு வேதனையும் எவ்வளவு போராட்டத்தையும் அந்த மனிதன் ಆಗ சகித்தான், ಎಷ್ಟು ಹೋರಾಟವನ್ನು ದೇವರು ಆ ಮನುಷ್ಯ ಸಹಿಸಿರಬಹುದು, இவ்வளவும் சகித்துக்கொண்டு, ಇಷ್ಟನ್ನು ಸಹಿಸಿಕೊಂಡು, இவ்வளவு போராட்டத்தின் மேல் போராட்டத்தை சந்தித்து ಇಷ್ಟು ಹೋರಾಟದ ಮೇಲೆ ಹೋರಾಟ ಸಹಿಸಿಕೊಂಡು அந்த ಬದಲಾಯಿಸಿ மனிதன் ಆ சொல்லுகிறான், ಮನುಷ್ಯನು என் ಹೇಳುತ್ತಿದ್ದಾನೆ, மீட்பு ನನ್ನ ರಕ್ಷಕನು உயிரோடு கூட இருக்கிறார் என்று சொல்லி, ಜೀವಂತವಾಗಿದ್ದಾನೆ. ஹல்லேலூயா. ಹಲ್ಲೇಲೂಯಾ. நான் என்ன போராடினாலும் ನಾನು ಏನೇ ಹೋರಾಡಿದರು என் மீட்பர் என்னை கைவிடவே ನನ್ನ மாட்டார், ರಕ್ಷಕರು ನನ್ನ ಕೈ ಬಿಡಲಿಲ್ಲ, ஹல்லேலூயா. ವಿಮೋಚಕರನ್ನು ಕೈ ಬಿಡಲಿಲ್ಲ. நிச்சயமாக அவர் ನಿಶ್ಚಯವಾಗಿ என்னை விடுவிக்க, ಅವರನ್ನು ಬಿಡಿಸಲಿಕ್ಕೆ, போராட்டத்தில் நின்று ಈ ಹೋರಾಟದಿಂದ தப்புவிக்க, ನನ್ನನ್ನು ತಪ್ಪಿಸಲಿಕ್ಕೆ, என்னை ஆசீர்வதிக்க, ನನ್ನನ್ನು ಆಶೀರ್ವದಿಸಲಿಕ್ಕೆ போதுமானவர். ಅವರು ಸಾಕಾದ இப்பொழுது என் வாழ்க்கையில் இருக்கின்ற ಇವಾಗ ನನ್ನ குறைகளை எல்லாம் ಜೀವನದಲ್ಲಿರುವ ಕೊರತೆಗಳನ್ನೆಲ್ಲ நிறைவாக்குவதற்கு ಪರಿಪೂರ್ಣವಾಗಿ ಬದಲಿಸಿದರು. ஒருவர் போது, ಅವರೊಬ್ಬರು ಸಾಕು, அவரை சார்ந்து கொள்ளுகிறார், ಅವರು ನಂಬಿರುತ್ತೇನೆ, அவரையே டிபெண்ட் பண்ணி நிற்கிறார். ಅವರನ್ನೇ ನಂಬಿ ನಿಲ್ಲುತ್ತಿದ್ದಾರೆ.
ನಂಬಿಕೆயிலே ಆ ಒಂದು ನಂಬಿಕೆಯಲ್ಲಿ ತನ್னை ಬಲಪಡಿಸುವ ಮನುಷ್ಯನಾಗಿ ಕಾಣುತ್ತಾನೆ. ತನ್ನನ್ನು ಬಲಪಡಿಸುವ ಮನುಷ್ಯನಾಗಿ ಕಾಣப்படுகிறாನೆ. ಕಾಲವೇಳೆயிலே ಈ ಬೆಳಗಿನ ಸಮಯದಲ್ಲಿ பார்த்து நான் கேட்கிறேன். ನಿಮ್ಮನ್ನು ನಾವು பல ಕೇಳುತ್ತೇವೆ. நேரங்களிலே ಅನೇಕ ಸಮಯದಲ್ಲಿ நீ போராடும்போது ಹೀಗೆ ನೀನು ಹೋರಾಡುವಾಗ எதிர்பாராத சம்பவங்கள் உன் வாழ்விலே நடக்கும். ಎದುರು ನೋಡುವ ಘಟನೆ ನಿನ್ನ ಜೀವನದಲ್ಲಿ ನಡೆಯುವಾಗ என்ன மாதிரி முடிவெடுக்கிறோம்? ನಾವು ಎಂತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ? ವಿಶ್ವಾಸದಲ್ಲಿ ನಿற்க பழகுறோம். ವಿಶ್ವಾಸ ನಿಲ್ಲಲಿಕ್ಕೆ ಪಳಗಿದ್ದೇವೆ. ನಂಬಿಕೆಯಲ್ಲಿ ನಿಂತು ನಂಬಿಕೆಯಲ್ಲಿ ನಿಂತು நிச்சயம் என் தேவன் என்னை கைவிட மாட்டார்னு சொல்லுவோம். ನಿಶ್ಚಯ ನಮ್ಮ ದೇವರು ಕೈ ಬಿಡುವುದು ಅಂತ ಹೇಳಿದ್ದೇವೆ. ಇಲ್ಲ, ஆண்டவர் என்னை கைவிட்டார் என்று சொல்லி ದೇವರನ್ನು ಕೈ ಬಿಟ್ಟಾರ ಅಂತ ಹೇಳಿ இந்த உலகம் மனிதனை போல பேசுவோம். ಈ ಲೋಕದ ಮನುಷ್ಯರಾಗಿ ಮಾತನಾಡುತ್ತಾರೆ. கொஞ்சம் நீங்களே யோசித்து பாருங்க. ಸ್ವಲ್ಪ ನೀವೇ ಆಲೋಚನೆ அதை ಮಾಡಿ சிந்திங்க. ಅದನ್ನು ಆಲೋಚನೆ ಮಾಡಿ. ನಾವು நம்பிக்கை விடாதவர்களாய் இருக்க வேண்டும். ನಂಬಿಕೆ ಬಿಡದೇ ಇರುವವರಾಗಿರಬೇಕು. நம்பிக்கை நம்மிலே பூர்ணப்படணும். ಆ ನಂಬಿಕೆ ನಮ್ಮಲ್ಲಿ ಪೂರ್ಣಗೊಳ್ಳಬೇಕು. எங்கே நம்மிலே வளரும், ಆ ನಂಬಿಕೆಯಲ್ಲಿ ನಮ್ಮ ಬೆಳೆಯುತ್ತದೋ எல்லாம் ಸ್ಮೂತ್ இருக்கும், ಎಲ್ಲವೂ ಸರಿಯಾಗಿರುವಾಗ ಅಲ್ಲ, ಹೋರಾಟದಲ್ಲೇ தான் ನಂಬಿಕೆ ಬಲನ್ ಕೊಳ್ಳುம். ಹೋರಾಟದಲ್ಲಿ ನಂಬಿಕೆ ಬಲ ಹೊಂದುತ್ತದೆ. ತೊಂದರೆಯೇ நம்மை தேவனிடத்தில் திருப்பக்கூடியதா இருக்கு. ನಮ್ಮನ್ನು ದೇವರ ಕಡೆಗೆ ತಿರುಗಿಸುವಂತದಾಗಿದೆ. ಹಲ್ಲೆಲೂಯಾ. ಹೋರಾಟಂ ಏದುವಾನಾலும், ನಿಮ್ಮ ಹೋರಾಟವು ಯಾವುದೇ ಆಗಿದ್ದರೂ, ಪ್ರಚನೆ ಎನ್ನವಾನಾலும், ನಿಮ್ಮ ತೊಂದರೆಗಳು ಯಾವುದೇ ಆಗಿದ್ದರೂ, ಪ್ರಚನೆ ನೇರತ್ತಲೆ ಈ ತೊಂದರೆ ಸಮಯದಲ್ಲಿ பேசாம இருந்து பாரு. ನೀನು ಸುಮ್ಮನೆ ಇದ್ದು ನೋಡು, இருக்க முடியுமா? ಇರೋದಕ್ಕೆ ಸಾಧ್ಯನಾ? சாத்தியமில்லை, ಸಾಧ್ಯವಿಲ್ಲ. அது அழைப்பாய் ஆரம்பிக்கும். ಅದು ಸುಮ್ಮನೆ ಹಂಗೆ ಅಲೆದಾಡಲಿಕ್ಕೆ ಪ್ರಾರಂಭ அதை யோசிச்சுக்கிட்டே இரு. ಬೇಕಿಲ್ಲದ್ರೆ ಆಲೋಚನೆ ಮಾಡ್ತದೆ. கொஞ்ச நேரம் நீ வாயை மூடி ಸೈಲೆಂಟಾ ಸ್ವಲ್ಪ ದಿನ ಬಾಯಿ ಮುಚ್ಚು ಸೈಲೆಂಟ್ ಆಗಿ ஜெபம் கூட பண்ண வேண்டாம். ಪ್ರಾರ್ಥನೆ ಕೂಡ ಮಾಡಬೇಡಿ. சும்மா உட்கார்ந்து இருந்தாலே போதும். ಸುಮ್ಮನೆ ಕುಳಿತಿದ್ರೆ ಸಾಕು, பிரச்சனை தானா மாறிடும். ತೊಂದರೆ ತಾನಾಗಿ ಬದಲಾಗುತ್ತದೆ. பிரச்சனையை வளர்த்து விடுவது, ಆ ತೊಂದರೆಯನ್ನು ಬೆಳೆಸಿ ಬಿಡುವುದು, பிரச்சனையை ಆ பெரிதாக்குவது ತೊಂದರೆಯನ್ನು ದೊಡ್ಡದಾಗುವುದು இந்த ஜெபிக்காத நாரவாயினுடைய வேலை. ಈ ಪ್ರಾರ್ಥನೆ ಮಾಡದಿರುವಂತ ಕೆಲಸ ಅವರ ಕೆಲಸವೇ. கொஞ்சம் மனதை ಅಡக்கಿ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿ பேசாம ಇರು ಆತ್ಮವೇ. ಮಾತನಾಡದೆ ಇರುವ ಆತ್ಮ ದೇವರಿದ್ದಾರೆ, ದೇವರು ನೋಡಿಕೊಳ್ಳುತ್ತಾರೆ. சும்மா இருந்தனா ನೀನು ಸುಮ್ಮನೆ ಇದ್ದರೇನೆ, அதுதான் யாத்திராமத்துல கர்த்தர் சொன்னார். ಅದನ್ನೇ ವಿಮೋಚನಕಾಂಡದಲ್ಲಿ ದೇವರು ಹೇಳಿದ್ದಾರೆ. முன்னாடி செங்கடல், ಮುಂದೆ ಕೆಂಪು ಸಮುದ್ರ, ಹಿಂದೆ ಯಾರು ಬಂದ? ಫಾರೋನು. ಏನ ಅಣ್ಣನ್ ಕೂಡ ಬಂದಿದ್ದಾನ? ಅಣ್ಣ ಜೊತೆ ಬಂದಿದ್ದಾರ? ಮುದ್ದೆ ಕರಿಸಾರು ತಗೊಂಡು ಬಂದಿದ್ದಾರ? ಏನ್ ತಗೊಂಡು ಬಂದಿದ್ದಾರೆ? கத்தி, ஈட்டி, எதுக்கு? ಯಾವುದಕ್ಕೆ? முன்ன நிக்கிற ಮುಂದೆ ನಿಂತಿರುವಂತಹ கர்த்தருடைய ஜனத்தை ದೇವ ಜನರನ್ನ கொன்று குவிப்பேன்னு வந்து நிற்க ಸಂಹರಿಸುವೆನೆಂದು ಬರುತ್ತದೆ. ಹಲ್ಲೆಲೂಯಾ. குதிரையின் சத்தம் கேட்கிறது, ಕುದುರೆಯ ಶಬ್ದವು ಕೇಳುತ್ತದೆ, ராணுவத்தின் சத்தம் வருகிறது, ಸೈನ್ಯದ ಶಬ್ದವು ಬರುತ್ತಿದೆ. நம்ம சொல்லணும்னா ಇವಾಗ ನಾವು ಹೇಳಬೇಕಂತ ಹೇಳಿದ್ರೆ இஸ்ரவேல் தேசத்துல இருந்தா தெரிஞ்சிருக்கும். ಇಸ್ರೇಲ್ ದೇಶ ಇದೆ ನಿಮಗೆ ಗೊತ್ತಾಗುತ್ತಿರೋದು. ಹಲ್ಲೆಲೂಯಾ. இந்திய தேசத்துக்காய் கர்த்தரை சோதரிங்க. ಆ ಭಾರತ ದೇಶಕ್ಕೋಸ್ಕರ ದೇವರನ್ನು ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಯಾಕಂದ್ರೆ ಸಮಾಧಾನமா ಹಂಗ வாழ்ந்துகிட்டு ಇருக்கு. ನೀವು ಇಲ್ಲಿ ಸಮಾಧಾನವಾಗಿ ಜೀವಿಸುತ್ತಿದ್ದೀರಾ. தேசத்துல அப்படி இல்ல. ಇಸ್ರೇಲ್ ದೇಶದಲ್ಲಿ ಆಗಲ್ಲ, ಇವತ್ತಲ್ಲ, அன்னையில இருந்து இன்ன வரைக்கும் அப்படிதான். அவர் ಆವತ್ತಿಂದ ಇಲ್ಲಿಯ ತನಕ ಅವರು ಹಾಗೆ ಇದ್ದಾರೆ. ಕಾರ್ல போயிட்டே இருப்பான், ಕಾರ್ல ಹೋಗುತ್ತಾನೆ ಇರ್ತಾರೆ. திடீர்னு சைரன் சவுண்ட் ದಿಢೀರ್ನ ಸೈರನ್ ಶಬ್ದ ಕೇಳಿಸುತ್ತದೆ. ಫ್ಯಾಕ್ಟರಿಲೆಲ್ಲ ಶಂಗು ಊದುವಾಂಗ, ಫ್ಯಾಕ್ಟರಿಯಲ್ಲಿ ನಿಮಗೆ ಕೆಲಸ ಮುಗಿದಾಗ ಒಂದು ಬೆಲ್ ಹೊಡಿತಾರಲ್ಲ, சவுண்ட் வரும், ಒಂದು ಸೈರನ್ ಸೌಂಡ್ ಬರುತ್ತಲ್ಲ, அப்படி ಹಾಗೆ இஸ்ரவேல் தேசம் மொத்தத்துக்கும் சவுண்ட் வச்சிருக்காங்க. ಇಸ್ರೇಲ್ ದೇಶ ಪೂರ್ತಿಯ ಶಬ್ದವನ್ನು ಇಟ್ಟಿದ್ದಾರೆ, அங்க வச்சிருக்காங்க, ಅಲ್ಲಲ್ಲಿ ಇಟ್ಟಿದ್ದಾರೆ. ಎಲ್ಲ ಸೆನ್ಸಾರ್ல ಕನೆಕ್ಟ್, ಎಲ್ಲ ಸೆನ್ಸರ್ಲೆ ಕನೆಕ್ಟ್ ಆಗಿದೆ. ஒரே டைம், ಒಂದೇ ಸಮಯದಲ್ಲಿ இருந்து ஒரு குண்டு வருதுன்னா ಮೇಲಿಂದ ಒಂದು ಗುಂಡು ಬರುತ್ತದೆ, சைரன் ಅಡಿக்கும், ತಕ್ಷಣ ಸೈರನ್ ಹೊಡಿತದೆ. ಕಾರ್ ಓಡಿட்டு இருக்கிறவன், ಕಾರ್ ಓಡಿಸುತ್ತಿರುವವರು, கடையில நிக்கிறவன், ಅಂಗಡಿಯಲ್ಲಿ ನಿಂತಿರುವವನು, ரோட்ல நடக்கறவன், ರೋಡಲ್ಲಿ ನಡೆಯುವವನು, ಎಲ್ಲವನು ಓಡಿ போய் என்ன பண்ணணும்? ಎಲ್ಲವನು ಓಡಿ ಹೋಗಿ ಏನ್ ಮಾಡಬೇಕು? ಗುಂಡಿல போய் ஒளிஞ்சுக்கணும். ಒಂದು ಗುಂಡಿಲಿ ಹೋಗಿ ಬಚ್ಚಿಟ್ಕೊಳ್ಳಬೇಕು. ಅದೆಲ್ಲ ಮುಡಿಯಾದಂಗ ನಿನ್ನನ್ನ, ಅದೆಲ್ಲ ಆಗೋದಿಲ್ಲ ಅಂತ ನಿಂತರೆ செத்து போக வேண்டியது, ನೀವು ಸಾಯಲೇಬೇಕು. ಹಲ್ಲೆಲೂಯಾ. இப்படிதான் இஸ்ரவேல் ஜனத்துல, ಹೀಗೆ இஸ்ரவேல்ல ಜನಗಳು வாழ்ந்து கொண்டு ಹೀಗೆ இருக்கிறார்கள். ಇಸ್ರೇಲ್ನ ಜನರು ಜೀವಿಸುತ್ತಿದ್ದಾರೆ. இன்னைக்கு அப்படிதான் ಅங்க இருக்கிறாங்க. ಇವಾಗಲೂ ಹಾಗೆ ಇದ್ದಾರೆ ಅಲ್ಲಿ. ಹಲ್ಲೆಲೂಯಾ. ரொம்ப ಕಠಿಣம் ಅங்க, ತುಂಬಾ ಕಠಿಣವು ಅಲ್ಲಿ. ಹಲ್ಲೆಲೂಯಾ. அப்படிப்பட்ட தேசத்துல, ಅಂತ ಒಂದು ದೇಶದಲ್ಲಿ வாழ்ந்ததான ಜೀವಿಸಿದಂತ நம்முடைய ஜனங்கள், ನಮ್ಮ ಜನರು முன்பு அப்படி இல்ல. ಮುಂದೆ ಹಾಗಿಲ್ಲ. சத்துருக்களை தெய்வம் அவர்கள் பாதபீடத்துக்கு ஆக்கினார். ಅವರ ಶತ್ರುಗಳು ದೇವರ ಪಾದಪೀಠದಲ್ಲಿ ಬಿಡುತ್ತಿದ್ರು. அவருடைய கழுத்து பெடறிய ಅವರ ಕತ್ತಿನ ಹಿಂಭಾಗದಲ್ಲಿ தம்முடைய ஜனத்தின் கரத்துல ஒப்பு கொடுத்திருந்தார். ದೇವರು ತಮ್ಮ ಜನರ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದರು. முன்னாடி ಅಳಿಂದ ರಾಜಾக்கள், ಅವರ ಮುಂದೆ ನಾಶವಾದ ರಾಜರುಗಳು ಒಬ್ಬೊಬ್ಬರು ಇವர்களை விட பலமும் ஞானமும் புத்தியும் தெளிவும் உள்ளவன், ಇವರಿಗಿಂತ ಬಲವು ಜ್ಞಾನವು ಬುದ್ಧಿ ತಿಳುವಳಿಕೆ ಉಳ್ಳವರು. சாதாரண தேவ ஜனத்தின் அண்டையிலே அவர்கள் மடிந்தார்கள். ಸಾಧಾರಣ ದೇವರ ಜನರ ಮುಂದಾಗಿ ಅವರು ಸತ್ಯ ಹೋದರು. காரணம் என்ன? ಕಾರಣವೇನು? தெய்வம் அவர்களோடு
அவர்களோடு ಕೂಡ ಇರಂದ ದೇವರು ಅವರೊಂದಿಗಿದ್ದರು. ಹಲ್ಲೆಲೂಯಾ. ಕಾಲಗಳು ಹೋಗ ಕಾಲಗಳು ಹೋಗುತ್ತವು. ದೇವனால் நடத்தப்பட்ட ಜನ ಇವಾಗ ದೇವರ ನಡೆಸಲ್ಪಟ್ಟ ಜನರು ಮುன்பು ನಿಲ್ಲುம்போது ಕೆಂಪು ಸಮುದ್ರದ ಮುಂದಾಗಿ ನಿಲ್ಲುವಾಗ ದೇವರು ಒಳ್ಳೆಯವರು, ರುಚಿತ ಜನ, ದೇವರು ಒಳ್ಳೆ ರುಚಿ ನೋಡಿದ ಜನರು, ಕರಂ ಎவ்வளவு பயங்கரம் என்பதை பார்த்து ದೇವರ ಕರವೆಷ್ಟು ಬಲವಾದೆಂದು ನೋಡಿದವರು. எப்படி ಇಸ್ರಾಯೇಲருக்கு ದೇವರು ಹೇಗೆ ಇಸ್ರಾಯೇಲಿಗೂ ವ್ಯತ್ಯಾಸ ಕಾಣ್ಬೈತಾ, ಐಗುಪ್ತರಿಗೂ ವ್ಯತ್ಯಾಸವನ್ನು ತೋರಿಸಿದರು. ಹಲ್ಲೆಲೂಯಾ. ஒரೇ ದೇಶದಲ್ಲಿ ಒಂದೇ ದೇಶದಲ್ಲಿನೇ ಎರಡು ಜನರು. ಹಲ್ಲೆಲೂಯಾ. ಒಂದು ಐಗುಪ್ತರು, ಇನ್ನೊಂದು ಇಸ್ರಾಯೇಲ್ ಜನರು. எகிப்தியன் வீட்டுக்குள்ள ಐಗುಪ್ತರ ಮನೆಯೊಳಗೆ தண்ணி தொட்டியில ಐಗುಪ್ತರ ಮನೆಯ ನೀರು ತೊಟ್ಟಿಯಲ್ಲಿ ನದಿಯಲ್ಲಿ ಏನಿದೆ? தவக்கல் இருக்குது, ಕಪ್ಪೆಗಳಿವೆ. ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಒಂದು ಕಪ್ಪೆಯೂ ಬರಲಿಲ್ಲ. ಹಲ್ಲೆಲೂಯಾ. ದೇವರು ಒಳ್ಳೆಯವರು. ಕನ್ನಡದಲ್ಲಿ ಕಪ್ಪಣ್ಣ ಕಪ್ಪೆ, ಫ್ರಾಗ್, இங்கிலீஷ்ல ஃப்ராக், மலையாளத்துல கப்பண்ண மரகன்ஸ். ஹல்லேலூயா. கர்த்தர் நல்லவர். ஹல்லேலூயா. 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 இப்படி ಹೀಗೆ வண்டுகளை அனுப்பினார். ஒரே தேசம் தான், ಒಂದೇ ದೇಶವೇ. ಇಸ್ರಾಯೇಲ್ ಜನங்களுக்குள்ள வண்டு போகல, ಇಸ್ರಾಯೇಲ್ ಜನರು ಒಳಗೆ ಹೋಗಲಿಲ್ಲ, ಇವನುங்களுக்குள்ள வண்டு போகும், ಇವರ ಬಳಿಯಲ್ಲಿ ಹೋಗುತ್ತಿದೆ. ಹಲ್ಲೇಲೂಯಾ. ಇಸ್ರಾಯೇಲ್ ದೇಶத்துல ಇಸ್ರಾಯೇಲ್ ಜನங்களிடத்துல ಅಳಿವಿಲ್ಲ, ಇಸ್ರಾಯೇಲ್ ಜನರ ಮಧ್ಯದಲ್ಲಿ ನಾಶನವಿಲ್ಲ, ಅಲ್ಲಿ ನಾಶನವಿದೆ. ஆடு மாடெல்லாம் சாகுது, ಕುರಿ ಮರಿಗಳೆಲ್ಲ ಸಾಯ್ತಿದೆ. ಇಸ್ರಾಯೇಲ್ ಜನங்களுடைய ಆಡು ಮಾಡು ಸಾಗುது, ಇಸ್ರಾಯೇಲ್ ಜನರ ಕುರಿ ಮರಿಗಳು ಸಾಯುವ ಒಂದೇ ಸ್ಥಳವೇ. ವ್ಯತ್ಯಾಸಪಡಿಸಿ ದೇವರು ವ್ಯತ್ಯಾಸಪಡಿಸಿದರು. ಯಾಕೆ? அவர்கள் ஒன்றிலும் குறைபட்டவர்களாய் அல்ல, ಅವರು ಯಾವುದರಲ್ಲೂ ಕೊರತೆ ಉಳ್ಳವರಾಗಿ ಇಲ್ಲ. ಯಾಕೆ? அவர்கள் ஆராதிக்கிற தெய்வம், ಅವರು ಆರಾಧಿಸುವ ದೇವರು வானத்திற்கும் பூமிக்குமான தெய்வம், ಆಕಾಶಕ್ಕೂ ಭೂಮಿಗಾಗಿರುವ ದೇವರು. ಹಲ್ಲೆಲೂಯಾ. மனிதன் உண்டாக்கின தெய்வம், ಮನುಷ್ಯನು ಉಂಟು ಮಾಡಿದ ದೇವರಲ್ಲ, புத்தியில் அல்ல, ಮನುಷ್ಯರ ಬುದ್ಧಿಯಲ್ಲ, யோசனையில் அல்ல, ಮನುಷ್ಯರ ಆಲೋಚನೆ கற்பனையில் உருவானவர் அல்ல, ಕಾಲ್ಪನಿಕದಲ್ಲಿ ಉಂಟಾದ ಮನುಷ್ಯರಲ್ಲ, ಅವರು ಒಬ್ಬರೇ ಸೃಷ್ಟಿಕರ್ತನಾಗಿರುವುದಾಗಿ அவர் வித்தியாசப்படுத்தி காண்பித்தார். ಅವರು ವ್ಯತ್ಯಾಸಪಡಿಸಿದವர்கள் ಯಾರು ಎಂಬುதை, ತಮ್ಮವರು ಯಾರು ಅಂತ ಹೇಳಿ. இப்படி வித்தியாசப்பட்ட தேவஜன, ಹೀಗೆ ವ್ಯತ್ಯಾಸಪಟ್ಟಂತ ದೇವಜನರು, ದೇವ ಅರಿವು ಉடைய ಜನ, ದೇವರ ತಿಳುವಳಿಕೆ ಜನರು செங்கடல் முன்பாய் நின்று ಕೆಂಪು ಸಮುದ್ರದ ಮುಂದಾಗಿ பின்னாடி ನಿಂತು வர ರಾணுವ ಸತ್ತத்தை ಕೇಳಿ, ಹಿಂದೆ ಬರುವಂತ ಸೈನಿಕರ ಶಬ್ದವನ್ನು ಕೇಳಿ, ಸತ್ತத்தை ಆ ಕೇಳಿ, ಗುಂಡಿನ ಶಬ್ದವನ್ನು ಕೇಳಿ, ತುಪ್ಪಾಕಿ ಸತ್ತத்தை ಕೇட்டுட்டு ಆ ಒಂದು ತುಪ್ಪಾಕಿ ಶಬ್ದವನ್ನು ಕೇಳಿ ஆண்டவரை பார்த்து ದೇವರನ್ನು ನೋಡಿ கதறானுங்க, புலம்புறானுங்க. ಅವರು ಅಂಗಲಾಚುತ್ತಿದ್ದಾರೆ. ஆண்டவரே, ದೇವರೇ, சாகரத்துக்கா எங்களை இங்க கொண்டு வந்தி, ನಮ್ಮನ್ನು ಸಾಯುವುದಕ್ಕೆ ಕರೆ ತಂದಿದ್ದೀರಾ. தண்ணில குதிச்சா, ಮುಂದೆ ನೀರಲ್ಲಿ ಜಂಪ್ ಮಾಡಿದರೆ தண்ணி என்ன ಆ ನೀರು ನಮ್ಮನ್ನು ಸಾಯಿಸುತ್ತದೆ. நான் பின்னாடி திரும்பினா ನಾವು ಹಿಂದೆ ತಿರುಗಿದರೆ அவன் ஈட்டிய விடுறான், ಆತನು ಈಟಿಯನ್ನು ಬಿಡುತ್ತಿದ್ದಾನೆ. நான் என்ன பண்றது? ನಾನು ಏನು ಮಾಡಲಿ ದೇವರೇ? சும்மா ನಾವು ಪಾಡಿಗೆ ಸುಮ್ಮನಿದ್ದವಲ್ಲ. எதற்காக? ಯಾವುದಕ್ಕಾಗಿ? சாகவா எங்களை கொண்டு வந்து ಸಾಯುವುದಕ್ಕೆ ನಮ್ಮನ್ನು ತಂದಿದ್ದೀರಾ ಕೇಳ್ವಿகளை ಎಳುಪಿನಾர்கள் ಎಂದು ಪ್ರಶ್ನೆಗಳು ಎಬ್ಬಿಸಿದರು. அந்த போராட்ட நேரத்துல, ಆ ಹೋರಾಟದ ಸಮಯದಲ್ಲಿ, அந்த பிரச்சனை ಆ நேரத்துல, ತೊಂದರೆಯ ಸಮಯದಲ್ಲಿ, அந்த ಕಷ್ಟ ಆ நேரத்துல ಕಷ್ಟದ ಸಮಯದಲ್ಲಿ கர்த்தர் திரும்பி பேசுகிறார். ದೇವರು ಪುನಃ ಮಾತನಾಡುತ್ತಿದ್ದಾರೆ. புலம்புகிற தேவ ஜனமே, ಅಂಗಲಾಚಿರುವ ದೇವರ ಜನರೇ, கஷ்டப்படுகிற தேவ ஜனமே, ಕಷ್ಟಪಡುವ ದೇವ ಜನರೇ, உலகத்தை கவனிக்கிற தேவ ಈ ஜனமே, ಲೋಕವನ್ನು ಗಮನಿಸುವ ದೇವ ಜನರೇ, ராணுவ சத்தத்தை கேட்கிற தேவ ஜனமே, ಸೈನಿಕರ ಶಬ್ದವನ್ನು ಕೇಳುವ ಜನರೇ, நீ கொஞ்சம் வாய மூடின்னு சும்மா இரு, ನೀನು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು ಅಂತ ಹೇಳಿದ್ರು. ஹல்லேலூயா. நீ சும்மா இருந்தனா, ಸುಮ್ಮನಿದ್ದರೆ நான் யுத்தத்தை நடத்துறேன், ನಾನು ಯುದ್ಧವನ್ನು ಮಾಡುತ್ತೇನೆ. நீ புலம்புனா, ನೀನು ಸುಮ್ಮನೆ ಮಾತನಾಡುತ್ತೀನಿ, நான் சும்மா இருக்கிறேன், ನಾನು ಸುಮ್ಮನೆ ಇರುತ್ತೇನೆ. எதை நான் செய்யட்டும்? ಯಾವುದನ್ನು ನಾನು ಮಾಡಲಿಲ್ಲ. ಹಲ್ಲೇಲೂಯಾ. அப்பதான் ಆಗನೇ புத்தி வருது. ಬುದ್ಧಿ ಬಂದಿತು. பிழையாமின் கண்ணு திறந்தது போல அப்ப கண்ணு திறக்குது அவனுக்கு. ಬಿಳಿಯಾಮನ ಕಣ್ಣು ತೆರೆದ ಹಾಗೆ ಅವರ ಕಣ್ಣುಗಳು ಕಾಣಿಸುತ್ತಿದ್ದವು. ಹಲ್ಲೇಲೂಯಾ. ಯಾಕೆ? எகிப்தின் மொத்த சேனையும் வந்து நின்னுட்டு, ಐಗುಪ್ತ ದೇಶದ ಪೂರ್ಣ ಸೈನ್ಯವು ಬಂದು ನಿಂತಿದೆ. இவனுங்களால அவனுங்கள ஒண்ணும் பண்ண முடியாது. ಇವರಿಂದ ಅವರನ್ನ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ஆண்டவரೇ, ದೇವರೇ, நாங்க இப்ப சும்மா இருக்கிறோம், ನಾವೀಗ ಸುಮ್ಮನೆ, நீர் யுத்தத்தை நடத்தும், ನೀವು ಯುದ್ಧ ನಡೆಸಿ. ಅದதான் உங்களுக்கு கர்த்தர் சொல்றார். ಅದನ್ನೇ ನಿಮಗೆ ದೇವರು நீங்கள் ಹೇಳುತ್ತಾರೆ. ஒன்றிலும் குறைவற்றவர்களாய் அல்ல, ನೀವು ಯಾವುದರಲ್ಲೂ ಕೊರತೆ ಉಳ್ಳವರಾಗಿ ಅಲ್ಲ, ನಂಬಿಕೆಯಲ್ಲಿ ನೀ ಪೂರ್ಣಪಡು, ನಿಮ್ಮ ನಂಬಿಕೆಯಲ್ಲಿ ಪೂರ್ಣಗೊಳ್ಳು. ಭೂಮಿಲೆ ಕೊರವುಳ್ಳವನಾய் ಅಲ್ಲ, ನೀ ಭೂಮಿಲಿ ಕೊರತೆ ಉಳ್ಳವರಾಗಿ ಅಲ್ಲ, நிறைவுள்ளவனாய் கர்த்தர் உங்களை ಪರಿಪೂರ್ಣ ಉಳ್ಳವರಾಗಿ ದೇವರನ್ನು ಬದಲಾಯಿಸುತ್ತಾರೆ. ಹಲ್ಲೇಲೂಯಾ. பெற்றுக்கொள்ள முடியாமல் இருப்பதற்கு காரணம், ಪಡೆದುಕೊಳ್ಳದೆ ಇರೋದಕ್ಕೆ ಕಾರಣವೇ இந்த உலகத்தை ಲೋಕವನ್ನ நாம் நேசிப்பது. ನಾವು ಪ್ರೀತಿಸುವುದು. Book of Jonah, யோனா எழுதின புத்தகம், ಯೋನ ಬರೆದ ಪುಸ್ತಕ, 2ಾம் அதிகாரம், ಯೋನನ ಬರೆದ ಪುಸ್ತಕ, 8ಾம் ವಚನ, 2ನೇ ಅಧ್ಯಾಯ 8ನೇ Book ವಾಕ್ಯ. of Jonah 2:8. ಯೋನನು ನನ್ನ ಬಿನ್ನಹವು ನಿನಗೆ ಮುಟ್ಟಿತು, ನಿನ್ನ
8 ನಾ ஹalleluya. யோனா சொல்லுகிறான், யோவான் எழுதுதானே, பொய்யான மாயை பற்றிக் கொள்ளுகிறவர்கள் தங்களுக்கு வரும் கிருபையை போக்கடிக்கிறார்கள். ಸುಳ್ಳಾಗಿ ಮಾತು ಬೇರೆ ಕೃಪೆಯನ್ನು ಹೊಂದುತ್ತಾರೆ. ஹalleluya. பொய்யான காரியம், ಸುಳ್ಳಾಗಿರುವ ಕಾರ್ಯ, மாயான காரியத்தை, ಮಾಯಾದ ಕಾರ್ಯವನ್ನ பற்றிக் கொள்ளுகிறவர்கள் ಪಡೆದುಕೊಳ್ಳುವವರು தங்களுக்கு வரும் கிருபையை போக்கடிக்கிறார்கள். ತಮಗೆ ಬರುವ ಕೃಪೆಯನ್ನು ಒಗ್ಗೂಡಿಸುತ್ತಾರೆ. ஹalleluya. ಕೊರಿಂಥಿಯರ ಪತ್ರಿಕೆಯಲ್ಲಿ கிருபையினுடைய ವ್ಯಾಲ್ಯೂ என்னன்னு உங்களுக்கு ಈ தெளிவுபடுத்துறேன். ಕೃಪೆಯ ಬೆಲೆ ಏನಂತ ನಿಮಗೆ ತೋರ್ಪಡಿಸುತ್ತೇನೆ. ಅಪೊಸ್ತಲನ ಪೌಲನು ஆண்டவரிடத்திலே ஜெபிக்கிறார். ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ, ஆண்டவரೇ, ದೇವರೇ, இந்த ಮುಳ್ಳು ಈ ಮುಳ್ಳು ಶರೀರದಲ್ಲಿ என்ன பண்ணுகிறது? ನನ್ನ ಶರೀರದಲ್ಲಿ ಏನು ಮಾಡುತ್ತಿದೆ? இந்த வேதனையை உண்டாக்குகிறது. ತುಂಬಾ ವೇದನೆ ಉಂಟು ಮಾಡುತ್ತಿದೆ. இந்த வேதனை ಮಾರ ಈ ವೇದನೆ ಬದಲಾಯಿಸುವುದಕ್ಕೆ ನಾನು என்ன செய்ய வேண்டும்? ನಾನು ಏನು ಮಾಡಬೇಕು? இந்த வேதனை என்னை விட்டு நீங்க, ಈ ವೇದನೆಯನ್ನು ಬಿಟ್ಟು ಅಗಲಿದಕ್ಕೆ, என்னை விட்டு ಮಾರ, ಈ ಮುಳ್ಳು ನನ್ನ ಬಿಟ್ಟು இந்த ಹೋಗೋದಕ್ಕೆ, போராட்டம் என்னை விட்டு ಅಗಲ ಈ ಹೋರಾಟ ನನ್ನ ಬಿಟ್ಟು ಅಗಲುವುದಕ್ಕೆ என்று சொல்லி அவன் ஜெபிக்கிறான். ಎಂದು ಆತ ಪ್ರಾರ್ಥನೆ ಮಾಡುತ್ತಾನೆ. கர்த்தர் ஜெபத்தை கேட்டார். ದೇವರ ಪ್ರಾರ್ಥನೆ ಕೇಳಿದರು. ஹalleluya. ஹalleluya. கர்த்தர் ஜெபத்தை கேட்டார். ದೇವರ ಪ್ರಾರ್ಥನೆ ಕೇಳಿದರು. கர்த்தர் பவுல்ட்ட என்ன சொன்னார்? ಪೌಲ ಬಳಿ ಏನು ಹೇಳಿದರು? ಪೌಲನೇ உன் வியாதியை எடுத்து போட்டேன்னு சொன்னாரா? ನಿನ್ನ ವ್ಯಾಧಿಯನ್ನು ಬಿಸಾಡಿದೆ ಅಂತ ಹೇಳಿದರಾ? என்ன சொன்னார்? அந்த ಏನಂತ ಹೇಳಿದರು? என்ன சொன்னார்? ಏನು ಹೇಳಿದರು? என் கிருபை அவன் எதுக்கு ஜெபம் பண்ணா? ಅವರು ಯಾದಕ್ಕೆ ಪ್ರಾರ್ಥನೆ ಮಾಡಿದರು? ದೇವರೇ, இந்த வியாதியை தாங்க எனக்கு கிருபை கொடுங்கப்பான்னு ஜெபம் பண்ணல. ಈ ವ್ಯಾಧಿಯನ್ನು ತಾಗೋದಕ್ಕೆ ಕೃಪೆಯನ್ನು ಕೊಡಿ ಅಂತ ಕೇಳಿದ. அவனோட ஜெபம் என்ன? ಅವನ ಪ್ರಾರ್ಥನೆ ಏನು? இது நின்று எனக்கு விடுதலை தாரு, ಇದರಿಂದ ನನಗೆ ಬಿಡುಗಡೆ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ. கர்த்தர் ಅವನಿಗೆ என்ன சொல்றார்? ದೇವರು ಅವನಿಗೆ ಏನು ಹೇಳುತ್ತಿದ್ದಾರೆ? கிருபை உனக்கு போதும்னு ನನ್ನ சொல்றார். ಕೃಪೆ ನಿನಗೆ ಸಾಕು ಅಂತ ಹೇಳುತ್ತಿದ್ದಾರೆ. ஹalleluya. அப்போ ಆಗ இந்த வியாதியின் வேதனைகளை மாற்றக்கூடியது தேவனுடைய ಈ கிருபையா. ವ್ಯಾಧಿಯ ವೇದನೆಯನ್ನು ಬದಲಾಯಿಸುವ ದೇವರ அந்த ಕೃಪೆಯಾಗಿರುತ್ತದೆ. போராட்டத்தின் மேல் ஜெயம் கொடுப்பது கர்த்தருடைய கிருபையா. ಆ ಹೋರಾಟದ ಮೇಲೆ ಜಯವನ್ನು ಕೊಡುವ ದೇವರ ಕೃಪೆಯಾಗಿರುತ್ತದೆ. நிற்கிற இடத்தை ನಾವು ನಿಂತಿರುವ ಸ್ಥಳದಲ್ಲಿ ಅಸಾಧಾರಣமான இடமாய் மாற்றுவதற்கு தேவ கிருபை போதும். ಅಸಾಧಾರಣ ಸ್ಥಳವನ್ನು ಬದಲಾಯಿಸುವ ದೇವರ ಕೃಪೆ ನಮಗೆ ಸಾಕು. ಬರಿದಾಗಿರುವುದನ್ನ ಆಶೀರ್ವಾದமான இடமாய் மாற்றுவதற்கு, ಆಶೀರ್ವಾದ ಸ್ಥಳವಾಗಿ ಬದಲಾಯಿಸುವುದಕ್ಕೆ, ಖಾಲಿಯಾಗಿರುವುದನ್ನ ತುಂಬಿಸುವುದಕ್ಕೆ பொருள் தேவைಯಿಲ್ಲ, ಅಲ್ಲಿ ವಸ್ತು ಬೇಕಾಗಿಲ್ಲ. கிருபை போதும் என்று சொல்லி வேதம் நமக்கு கற்றுக் ಕೃಪೆಯ ಸಾಕು ಎಂದು ವೇದ ನಮಗೆ ಹೇಳಿಕೊಳ್ಳುತ್ತದೆ. ஹalleluya. ஆண்டவர் வியாதிக்கு ஜெபிக்கும்போது, ಪೌಲನು ವ್ಯಾಧಿಗೆ ಪ್ರಾರ್ಥನೆ ಮಾಡುವಾಗ, ಕಷ್ಟಕ್ಕೆ ಅವರ ஜெபிக்கும்போது ಕಷ್ಟಕ್ಕೆ ಪ್ರಾರ್ಥನೆ ಮಾಡುವಾಗ கிருபை போதும்னு சொல்றார். ಕೃಪೆಯ ಸಾಕು ಅಂತ ಹೇಳ್ತಿದ್ದಾರೆ. வியாதியை விட, ಆಗ ವ್ಯಾಧಿಗಿಂತ மனிதன் எதிர்பார்ப்பதை விட ಮನುಷ್ಯನ ಎದುರು ನೋಡುವುದಕ್ಕಿಂತ தேவனுடைய கிருபை வேல்யூவா இருக்கிறது. ದೇವರ ಕೃಪೆಯು ತುಂಬಾ ಬೆಲೆ ಉಳ್ಳದಾಗಿದೆ. கிருபையில தாங்க ಆ ಕೃಪೆಯಲ್ಲಿನೇ ஊழியத்தை நிறைவேற்றி முடித்தார். ಅವನ ಸೇವೆಯನ್ನು ನೆರವೇರಿಸಿ ಮುಗಿಸಿದನು. ஹalleluya. வியாதி மாறினது என்று எழுதப்படல, ವ್ಯಾಧಿ ಬದಲಾಯಿತು ಎಂದು ಬರೆಯಲ್ಪಡಲಿಲ್ಲ. அப்போஸ்தலனாகிய பவுல் கிருபை பெற்ற மனிதனாயிருந்தார். ಅಪೊಸ್ತಲನ ಪೌಲನು ಕೃಪೆಯಿಂದ ಮನುಷ್ಯನಾಗಿದ್ದನು. ஹalleluya. ஹalleluya. காலவேளை ಈ ಬೆಳಗಿನ ಸಮಯ நாமும் அப்படி நம்பிக்கையோடு இருக்க வேண்டும். ನಾವು ಹಾಗೆ ನಂಬಿಕೆ ಉಳ್ಳವರಾಗಿರಬೇಕು. உங்களுடைய ನಿಮ್ಮ பொறுமை, ನಿಮ್ಮ ಒಂದು ತಾಳ್ಮೆಯು, ಆ ನಂಬಿಕೆಯು, அந்த விசுவாசம், ಆ ವಿಶ್ವಾಸವು உங்களை பலம் கொள்ளுகிறதா இருக்க வேண்டும். ನಿಮ್ಮಲ್ಲಿ ಬಲಗೊಳ್ಳುವುದಾಗಿರಬೇಕು. நವೆಂಬರ್ ಮಾದத்தின் ಕಡೆಯಲ್ಲಿ, ಈ ನವೆಂಬರ್ ತಿಂಗಳ ಕೊನೆಯಲ್ಲಿ யோனா சொன்னது போல, ಯೋನ ಹೇಳಿದ ಪ್ರಕಾರ மாயை பின்பற்றுகிற, ಮಾಯೆಯನ್ನು ಹಿಂಬಾಲಿಸುವ, ಮಾಯೆಯನ್ನು பற்றிಕೊಳ್ಳುகிற, ಹಿಡಿದುಕೊಳ್ಳುವ, மாயை நம்பி போகிற, ಮಾಯೆಯನ್ನು ನಂಬಿ ಹೋಗುವಂತ ನೀವುಗಳು கிருபையை விட்டு விடுகிறீர்கள். ಕೃಪೆಯನ್ನು ಬಿಟ್ಟು ಬಿಡುತ್ತೀರಿ. ஹalleluya. இந்த உலகம் மாயையானது, ಈ ಲೋಕವು இந்த ಮಾಯೆಯಾದದ್ದು, உலகம் பொய்யானது, ಈ ಲೋಕವು ಸುಳ್ಳಾದದ್ದು, அது வேதம் சாட்சி கொடுக்கிறது. ಅದು ವೇದವು ಸಾಕ್ಷಿ ಕೊಡುತ್ತದೆ. ஞானி சொல்லுகிறார், ಪ್ರಸಂಗಿಯಲ್ಲಿ ಜ್ಞಾನಿ ಹೇಳುತ್ತಿದ್ದಾನೆ, சூரியனுக்கு கீழே, ಸೂರ್ಯನ ಕೆಳಗೆ, வானத்துக்கு கீழே, ಆಕಾಶಕ್ಕೆ ಕೆಳಗೆ, வானத்துக்கு கீழே, ಆಕಾಶಕ್ಕೆ ಕೆಳಗೆ, ಭೂಮಿಗೆ ಈ ಮೇಲೆ, ಭೂಮಿಯ ಮೇಲೆ எல்லாம் மாயை என்று, ಎಲ್ಲವೂ ಮಾಯೆ ಎಂದು ಬರೆಯುತ್ತಿದ್ದಾರೆ. ஹalleluya. எல்லாம் பொய் என்று, ಎಲ್ಲವೂ ಸುಳ್ಳು ಎಂದು ಬರೆಯುತ್ತಿದ್ದಾರೆ. ஒன்றும் நம்மை திருப்திப்படுத்தும், ಯಾವುದು ನಮ್ಮನ್ನು ತೃಪ್ತಿಪಡಿಸುವುದಿಲ್ಲ. வானத்துக்கு மேலே, ಆಗ ಆಕಾಶದ ಮೇಲೆ, ஆகாயத்துக்கு மேலே, ಆಕಾಶದ ಮೇಲೆ நிஜம் இருக்கிறது. ಒಂದು ಸತ್ಯವಿದೆ. அது கர்த்தராகிய கிறிஸ்து ಅದು ಕರ್ತನಾಗಿರುವ ಯೇಸುವಿನ ಕ್ರಿಸ್ತ ಯೇಸು ಕ್ರಿಸ್ತುವಿನ ಸಿಂಹಾಸನವು, அவருடைய ராஜ்யம் ಅವರ ರಾಜ್ಯವು ಇರುವ ಸ್ಥಳವಾಗಿ, ಅದು ನಿಜವು, ಇದು ಸುಳ್ಳು. ಆದ್ದರಿಂದಾಗಿ இந்த பொய்யை பற்றிக்கொண்டு ಈ ಸುಳ್ಳನ್ನು ಹಿಡಿದುಕೊಂಡು தேவன் உனக்கு அளிக்கும் கிருபையை விட்டு ದೇವರಿಗೆ விடாதே. ಕೊಡುವ ಕೃಪೆಯನ್ನು ಬಿಟ್ಟು ಬಿಡು. தேவ கிருபை இல்லை எனில் ದೇವರ ಕೃಪೆ ಇಲ್ಲ ಅಂತ ಹೇಳಿದರೆ நாம் வாழ்வது
ವಿರುದ್ಧವಾಗಿರುತ್ತದೆ. ನಾವು ಬಾಳುವುದು ಬರಿದಾಗಿರುತ್ತದೆ. ಹಲ್ಲೆಲೂಯಾ. ಆದ್ದರಿಂದ இந்த நினிவே பட்டணத்தாரை போற ಈ ನಿನಿವೆ ಪಟ್ಟಣದವರ ಹಾಗೆ புத்தியற்றவர்களாய் இல்லாதபடி ಬುದ್ಧಿ ಇಲ್ಲದವರಾಗಿರದ ಹಾಗೆ புத்தி உள்ளவர்களாய் காணப்பட ಬುದ್ಧಿ ಉಳ್ಳವರಾಗಿ ಕಾಣப்படுವುದಕ್ಕೆ ஒரு அம்மா நமக்கு புத்தி சொல்லுகிறார். ಇನ್ನೊಂದು ತಾಯಿ ನಮಗೆ ಬುದ್ಧಿ ಹೇಳುತ್ತಿದ್ದಾರೆ. ರೂತ್ ಅನ್ನು ಬರೆದ ಪತ್ರ, ರೂತ್ எழுதின புத்தகம், ರೂತ್ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ 21ನೇ ವಚನத்தை ವಾಸಿக்க 21ನೇ ವಾಕ್ಯವನ್ನು ಓದಲಿಕ್ಕೆ ಕೇಳೋಣ. போதும். பாக்கியவந்தனாகி போனேನು, கதியற்றவளா என்ன பண்ணி இருக்கிற, ಗತಿ ಇಲ್ಲದವಳಾಗಿ ಏನಾಗಿದ್ದೇನೆ வந்திருக்கிற. நல்லா இருக்கு அந்த வார்த்தை, கதி இல்லாதவனாய். ಗತಿ ಇಲ್ಲದವಳಾಗಿ ಚೆನ್ನಾಗಿದೆ ಮಾತು. தமிழ்ல எப்படி இருக்கு? நிறையுள்ளவனாய் போனேன், ಪರಿಪೂರ್ಣ ಉಳ್ಳವನಾಗಿ ಹೋದೆನು, குறையுள்ளவளாய் வந்தேன். ಕೊರತೆ ಉಳ್ಳವಳಾಗಿ ಬಂದೆನೆಂದು ಬರುತ್ತಿದೆ. ಕನ್ನಡ ವರ್ಡ್ எடுத்து ಕನ್ನಡದ ತೆಗೆದುಕೊಳ್ಳೋಣ. கதியற்றவனாய் வந்தேன், ಗತಿ ಇಲ್ಲದವಳಾಗಿ ಬಂದೆ. ಹಲ್ಲೆಲೂಯಾ. எல்லாம் இருந்தது ಅವಳಿಗೆ, ಎಲ್ಲವೂ ಇದ್ದಿತ್ತು ಅವಳಿಗೆ. ನೆಹೋಮಿಯಾ. ಹಲ್ಲೆಲೂಯಾ. ಅವಳು ಯಾರು? நல்ல விசுவாசி, ಒಳ್ಳೆ ವಿಶ್ವಾಸಿ. உங்களை போல் கர்த்தரை நம்பினவள், ನಿಮ್ಮ ಹಾಗೆ ದೇವರು ನಂಬಿದವಳು. ದೇವನೋಡು, ದೇವರೊಂದಿಗೆ, ದೇವ ಸಭೆಯೋಡು, ದೇವರ ಸಭೆಯೊಂದಿಗೆ, ஊழியர்களோடு, ದೇವರ ಸೇವಕರೊಂದಿಗೆ, ದೇವರ ವಚನத்தೋಡು, ದೇವರ ವಾಕ್ಯದೊಂದಿಗೆ, ನ್ಯಾಯ ಪ್ರಮಾಣದೊಂದಿಗೆ ಐಕ್ಯ ಹೊಂದಿದವಳು. ಹಲ್ಲೆಲೂಯಾ. இப்படி ஐக்கியப்பட்டு இருந்த பெண், ಈಗ ಐಕ್ಯತೆ ಹೊಂದಿದ ಒಂದು ಹೆಂಗಸು ದೇವ ಸಭೆಗೆ, ಈಗ ದೇವ ಸಭೆಗೆ, ಜನத்தினிடத்திலே, ಆ ಜನರ ಬಳಿಯಲ್ಲಿ அங்கே குறை வந்தது, ಅಲ್ಲಿ ಕೊರತೆ ಬಂದಿತ್ತು. ಹಲ್ಲೆಲೂಯಾ. அவர்கள் தேவன் நிறைவுள்ளவர்தான், ಅವರು ದೇವರ ನೆರೆಯುಳ್ಳವರೇ, அங்கே குறை வருகிறது, ಅಲ್ಲಿ ಕೊರತೆ ಬರುತ್ತಿದೆ. ஹல்லேலூயா. ஆபிரகாமின் காலத்தில் உண்டான பஞ்சம் ಆಬ್ರಹಾಮನ ಕಾಲದಲ್ಲಿ ಉಂಟಾದ ಬರಗಾಲವು ஈசாக்கின் காலத்தில் வந்தது. ಈಸಾಕನ ಕಾಲದಲ್ಲಿ ಬಂದಿತು. அதே திரும்ப ಅದುವೇ ಪುನಃ அதே ஆபிரகாமின் காலத்தில் உண்டான ಅದೇ பஞ்சம் ಆಬ್ರಹಾಮನ ಕಾಲದಲ್ಲಿ ಉಂಟಾದ ಬರಗಾಲವು யாக்கோபின் காலத்திலும் வருகிறது. ಯಾಕೋಬಿನ ಕಾಲದಲ್ಲಿ ಬರುತ್ತದೆ. ಇವர்களோடு தெய்வம் இருந்தாரா இல்லை? ಇವರೊಂದಿಗೆ ದೇವರು ಇದ್ದಾರಾ ಇಲ್ಲವೇ? ಹಲ್ಲೆಲೂಯಾ. இருந்தா ಇದ್ದರು. ಯಾಕೆ? என்ன பஞ்சம் வந்தாலும், ಯಾವ ಬರಗಾಲ ಬಂದರು, அவர்கள் தேவனை மாத்திரம் சார்ந்து நின்றார். ಅವರು ದೇವರನ್ನು ಮಾತ್ರ ನಂಬಿ ನಿಂತಿದ್ದರು. ಹಲ್ಲೆಲೂಯಾ. நம்மை போல, ನಮ್ಮ ಹಾಗೆ, இந்த நெகோமியை போல, ಈ ನೆಹೋಮಿಯ ಹಾಗೆ பலருடைய கிறிஸ்தவ வாழ்க்கை, ಅನೇಕರ ಕ್ರೈಸ್ತನ ಜೀವನ. ಹಲ್ಲೆಲೂಯಾ. இந்த கிறிஸ்தவமே, ಕ್ರೈಸ್ತವೇ நெகோமி போல் தான் வாழ்ந்து கொண்டிருக்கிறது. ನೆಹೋಮಿ ಹಾಗೇನೆ ಜೀವಿಸುತ್ತಿದ್ದೇವೆ. ಹಲ್ಲೆಲೂಯಾ. அந்த நெகோமி உங்களுக்கு சாட்சியாய் ಆ இருக்கிறார். ನೆಹೋಮಿ ನಿಮಗೆ ಸಾಕ್ಷಿಯಾಗಿದ್ದಾಳೆ. ಹಲ್ಲೆಲೂಯಾ. ಕರ್ತನ ಒಳ್ಳೆಯವರು. நெகோமி, ಈ ನೆಹೋಮಿ சபையோடு இருந்த ஐக்கியத்தை முறித்துக்கொண்டு ಸಭೆಯೊಂದಿಗೆ ಐಕ್ಯತೆಯನ್ನು ಮುರಿದು ಬಿಟ್ಟು ಗಲಾತ್ಯರಲ್ಲಿ எழுதுகிறார், ಗಲಾತ್ಯರಲ್ಲಿ ಬರೆದಿದ್ದಾರೆ, ನಿರುಪಗಳಲ್ಲಿ எழுதப்படுகிறது, ಪತ್ರಿಕೆಯಲ್ಲಿ ಬರೆಯಲ್ಪಡುತ್ತಿದೆ. ಸಭೆ ಕೂಡಿ ಬರುವುದಲ್ಲ, என்ன பண்ணாத, ಸಭೆ ಕೂಡಿ ಬರುವುದನ್ನು ಏನು ಮಾಡಬೇಡ, ಬಿಟ್ಟು ಬಿಡಬೇಡಿ ಅಂತ ಹೇಳಿ. ಅಲ್ಲ ಬಾಬಾ. ಹಲ್ಲೆಲೂಯಾ. ಬ್ರದರ್, ನೀವು ಹೊಸವರು, ನೀವೇ ಊರಲ್ಲಿ ಯಾವ ಚರ್ಚ್? DGM definition, Bethel Church. ಓಕೆ ಕೂತ್ಕೊಳ್ಳಿ. ಚರ್ಚ್ ಅವ್ರಿಗೆ ಹಂಗ ಇருக்கு, ಚರ್ಚ್ ಅವ್ರಿಗೆ ಅಲ್ಲಿದೆ. ಅಲ್ಲಿ ದೀಕ್ಷಾಸ್ನಾನ ತಗೊಂಡಿದ್ದೀರಾ? ಹಂಗ ಊರ್ಲ, ಅಲ್ಲಿ ಊರಿನಲ್ಲಿ ಸ್ಥಾನ ಪಟ್ಟ, ಅಲ್ಲಿ ಸ್ಥಾನ ಹೊಂದಿದ್ದಾರೆ. இங்க வேலைக்கு வந்திருக்கு, ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ. கல்சாவுக்கு ಜಾಬ್ಗಾಗಿ இங்க வந்திருக்கிறார், ಕೆಲಸಕ್ಕೋಸ್ಕರ ಬಂದಿದ್ದಾರೆ. சபை எங்க இருக்கு? ಸಭೆ ಎಲ್ಲಿದೆ? ಅವರು ಮಂಗಳೂರಲ್ಲಿ இருக்கு, ಮಂಗಳೂರಿನಲ್ಲಿದ್ದಾರೆ. ஆனா இப்ப எங்க உட்கார்ந்திருக்காங்க? ಇವಾಗ ಎಲ್ಲಿ ಕುಳಿತಿದ್ದಾರೆ? ஆலயத்தில் இருக்கிறாங்க, ದೇವರ ಆಲಯದಲ್ಲಿ ಕುಳಿತಿದ್ದಾರೆ. ಹಲ್ಲೆಲೂಯಾ. அப்போ இததான் பவுல் சொல்றார், ಇದನ್ನೇ ಪೌಲ್ ಹೇಳುತ್ತಿದ್ದಾನೆ. எங்கனா போ, ನೀನು ಎಲ್ಲಿ ಬೇಕಾದರೂ ಹೋಗು. நான் உனக்கும் சொன்னேன், ನಿಮಗೆ ಅದನ್ನ ಹೇಳುತ್ತಿದ್ದೆ. ஊருக்கு போறியா? ನೀನು ಊರಿಗೆ ಹೋಗುತ್ತೀಯಾ? ಹೋಗು. வேலைக்கு போறியா? ಕೆಲಸಕ್ಕೆ ಹೋಗುತ್ತೀಯಾ? ಹೋಗು. என் சபை பிதிர்கல்ல இருக்கு, ನಮ್ಮ ಸಭೆಯು ಬಿದಿರುಕಲ್ನಲ್ಲಿ நான் ஊர்ல இருக்கேன், ನಾನು ಊರಿನಲ್ಲಿದ್ದೇನೆ. அதனால வீட்ல தூங்குறேன்னு தூங்காத, ಮನೆಯಲ್ಲಿ ನಿದ್ದೆ ಮಾಡುತ್ತಂದ್ರೆ ನಿದ್ದೆ ಮಾಡಬಾರದು. கேட்கிற ஒருவர் கவனித்துக் கொண்டிரு, ಕೇಳುತ್ತಿರುವ ಒಬ್ಬರು ಗಮನಿಸುತ್ತಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದಾಗಿ இந்த வருடம் ஒரு தீர்மானம் வேண்டும், ಈ ವರ್ಷ ಒಂದು ತೀರ್ಮಾನ ಬೇಕು. வாக்குத்தத்தம் உன்னில் நிறைவேறணும், ಈ ವಾಗ್ದಾನ ನಿನ್ನ ನೆರವೇರಬೇಕಂತ ಹೇಳಿದರೆ ನಿನ್ನ பொறுமையானது, ತಾಳ್ಮೆಯಾದದ್ದು, ಆ ನಂಬಿಕೆಯಾದದ್ದು, நீ கொண்டிருக்கிற இந்த நம்பிக்கை உன்னிலே பலன் கொண்டிருக்க வேண்டும். ಇರುವಂತ ನಂಬಿಕೆ ನಿನ್ನ ಬಲವಾಗಿರಬೇಕು. ಹಲ್ಲೆಲೂಯಾ. ಇನ್ನು ಆರಾಧನೆ ಬಿಡಬೇಡ, ಸಭೆಯನ್ನು ಬಿಡಬೇಡ, ಸೇವಕರನ್ನು ಬಿಡಬೇಡ, ವೇದ ವಾಕ್ಯನ ಓದು ಬಿಡಬೇಡ,
ಉಪವಾಸத்தை விட்டுறாத. ಉಪವಾಸವನ್ನು ಬಿಡಬೇಡ. ಎದಕ್ಕೆ? ಇದೆಲ್ಲ ಯಾಕೆ? ಆತ್ಮ ಬಲನಡೆಯುವುದಕ್ಕೆ ನಿನ್ನ ಆತ್ಮ ಬಲ ಹೊಂದುವುದಕ್ಕೆ ದೇವರು ನಿಮಗೆ ಸಹಾಯವಾಗಿರುತ್ತಾರೆ. ಹಲ್ಲೆಲೂಯಾ. ಇದ ಬಿಟ್ಟುಟ್ಟನ, ಇದನ್ನು ಬಿಟ್ಟು ಅಂತ ಹೇಳಿದರೆ நீ ஏதாவது ஒண்ணு பற்றிக்கொள்ளணும். ನೀನು ಯಾವ್ದಾದ್ರು ಹಿಡಿದುಕೊಳ್ಳಬೇಕು. ಹಲ್ಲೆಲೂಯಾ. ಪಾತ್ರದಲ್ಲಿ இருக்கிற ತಣ್ಣಿಯ, ಪಾತ್ರೆಗಳಿರುವಂತ ನೀರನ್ನ ಗಾಳಿ ಪண்றோம், ನಾವು ಅದನ್ನ ಗಾಲಿ ಮಾಡುತ್ತ ಅಂತ ಹೇಳಿದರೆ ಯಾಕೆ? ಎಂಟಿ ವೆಸಲ வைக்கிறதுக்க, ಖಾಲಿ ಪಾತ್ರೆ ಇಡುವುದಕ್ಕ, ಇಲ್ಲ வேற ஒண்ணு நிரப்புறதற்கு, ಬೇರೆ ಒಂದನ್ನು ತುಂಬಿಸುವುದಕ್ಕೆ, வேற ஒரு பயன்பாட்டுக்காக, ಬೇರೆ ಒಂದು ಉಪಯೋಗಕ್ಕೋಸ್ಕರ. ಹಲ್ಲೆಲೂಯಾ. ಇಲ್ಲವೆಂದರೆ இருக்கிறது ಕೆಟ್ಟದಾ இருக்கும், ಇರುವುದು ಕೆಟ್ಟದಾಗಿರಬಹುದು. ಕಳೆந்து ಬಿಟ್ಟು ಅದನ್ನು ತೊರೆದು ಬಿಟ್ಟು நிரப்ப ಹೊಸದನ್ನು ತುಂಬಿಸುವುದಕ್ಕೆ, சுத்திகரிப்பது, ನಾವು ಅದನ್ನು ಶುದ್ಧೀಕರಿಸುವುದಾಗ, ಆಲಯಕ್ಕೆ ಬರುವುದು, ನಮ್ಮ ಆಲಯಕ್ಕೆ ಬರುವಾಗ ஊழியரை கொண்டு கர்த்தர் பேசுவது, ದೇವ ಸೇವಕರನ್ನು ಕೊಂಡು ದೇವ ಮಾತನಾಡುವುದು, ಎಚ್ಚರಿಸುವುದು, ವಚனம் ಕುತ್ತುವುದು, ವಾಕ್ಯವು ಚುಚ್ಚುವುದು, பேசுகிறார் என்று ನನ್ನನ್ನೇ ಮಾತನಾಡುತ್ತೇನೆ ಹೇಳುವುದು, ಕುಚ್ಚಪಡುತ್ತದೆ, ನಿಮ್ಮನ್ನು ತಪ್ಪಾಗಿ ತೋರಿಸುವುದಕ್ಕಲ್ಲ, ನಿನ್ನನ್ನು ಸರಿಪಡಿಸು ಸಹೋದರ. ನೀನು ನಂಬಿಕೆಯಲ್ಲಿ ಬಲಗೊಂಡು ಜೀವಿಸೋಸ್ಕರ, இன்னும் கிறிஸ்துவை விடாமல் ಕ್ರೈಸ್ತರನ್ನು ಬಿಡೋದು ಹಾಗೆ ಹಿಡಿದುಕೊಳ್ಳುವುದಕ್ಕೋಸ್ಕರ ಕರ್ತರನ್ನೋಡು ಕೂಡ பேசுகிறார். ದೇವರು ನಿನ್ನೊಂದಿಗೆ ಮಾತನಾಡುವುದಕ್ಕೆ ಬದಲಾಗುತ್ತಾರೆ. ಹಲ್ಲೆಲೂಯಾ. அப்படி சபை கூடுதலை விட்டு விடாதே, ಹಾಗೆ ಸಭೆಯ ಕೂಡುವಿಕೆಯನ್ನು ಬಿಟ್ಟು விடாதே ಎಂದು ಸಭೆಯನ್ನು பார்த்துட்டு, ಬರಗಾಲವನ್ನು ನೋಡಿ, அங்க தேவையை பார்த்துட்டு, ಅಲ್ಲಿ ಅಗತ್ಯವನ್ನು ನೋಡಿ ಏನು ಮಾಡಿದರು? ಪಕ್ಕದಲ್ಲಿ சாப்பாடு கிடைக்குது, ಊಟ ಸಿಗುತ್ತೆ, அங்க ஒரு கஷ்டம் இல்ல, ಅಲ್ಲಿ ಯಾವ ಕಷ್ಟವಿಲ್ಲ அப்படின்னு நம்பி, ಹಾಗಂತ ನಂಬಿ குடும்பத்தை கூட்டி என்ன பண்ணிட்டா, ಕುಟುಂಬವನ್ನು ಕರೆದುಕೊಂಡು ಎಲ್ಲೋದ್ರು. எப்பவுமே ಯಾವಾಗಲೂ ஒரு தீமை செய்யணும்னா, ಒಂದು ಕೆಟ್ಟದನ್ನು ಮಾಡಬೇಕಂತ ಹೇಳಿದ್ರೆ நல்ல யோசித்து பாருங்களேன், ಚೆನ್ನಾಗಿ ಆಲೋಚನೆ ನೋಡಿರಿ. வேணா ಯಾಕಂದ್ರೆ வெளியே போயிட்டு ಹೊರಗಡೆ ಹೋಗಿ உங்க ஃப்ரெண்டு கிட்ட, ನಿಮ್ಮ ಫ್ರೆಂಡ್ ಹತ್ರ, ಬ್ರದರ್ வா ಬನ್ನಿ சினிமாக்கு போலான்னு கூப்பிட, ಸಿನಿಮಾಗೆ ಹೋಗೋಣ ಅಂತ ಕರೀರಿ, கூப்பிட்டு பாருங்களேன், ಕರೆದು ನೋಡಿರಿ. ஏ மொட்டையா கூப்பிட்டு பாரு உன் ஃப்ரெண்ட, ನಿಮ್ಮ ಸ್ನೇಹಿತರನ್ನು ಕರೆದು ನೋಡಿರಿ. கூப்பிட்டா என்ன சொல்லுவானுங்க? ಕರೆದ್ರೆ ಏನು ಹೇಳ್ತಾರೆ? வெயிட் பண்ணு, ವೆಯ್ಟ್ ಮಾಡು, ಅಮ್ಮ கிட்ட ಪರ್ಮಿಷನ್ ವಾங்கி வரேன்னு சொல்லுவானா? ತಾಯಿ ಬಳಿ ಪರ್ಮಿಷನ್ ಕೇಳುತ್ತೆ ಅಂತ ಹೇಳ್ತಾರ? சொல்லுவான்? ಹೇಳ್ತಾರಾ? அங்க போனா மாட்டிக்குவான், ಅಲ್ಲಿ ಹೋದ್ರೆ ತಗ್ಲಾಕೊಳ್ತೇವೆ, வா இப்படியே ஓடிரலாம், ನಾವು ಇಲ್ಲಿ ಹೀಗೆ ಓಡೋಗೋಣ அப்படின்னு போவாங்க. ಹಾಗಂತ ಹೋಗುತ್ತಾರೆ. அதே நபர ಅದೇ ವ್ಯಕ್ತಿನ ಸಂಡೆ ಕಾலையில ಭಾನುವಾರ ಬೆಳಗ್ಗೆ சர்ச்சுக்கு வாயான்னு கூப்பிடுங்களேன், ಸಭೆಗೆ ಬನ್ನಿ ಅಂತ ಕರೀರಿ. அப்போ உடனே என்ன சொல்லுவான்? ಅವಾಗ ನೀನು ಹೇಳ್ತಾರೆ, வெயிட் பண்ணு ಪರ್ಮಿಷನ್ ವಾங்கி வரேன். ಇರು ಪರ್ಮಿಷನ್ ಕೇಳ್ಕೊಂಡ್ ಬರ್ತೀನಿ. எதுக்கு ಪರ್ಮಿಷನ್ ವಾங்கி இருக்கணும்? ಯಾವುದಕ್ಕೆ ಪರ್ಮಿಷನ್ ತೆಗೆಯಬೇಕಾಯ್ತು? ಸಿನಿಮಾ ಕೊಟ್ಟಾಗಿ போறதுக்கு ಪರ್ಮಿಷನ್ ವಾங்கணும், ಸಿನಿಮಾಗೆ ಹೋಗೋದಕ್ಕೆ ಪರ್ಮಿಷನ್ ತೆಗೆಯಬೇಕಾಯ್ತು, ಸಿಗರೇಟ್ ಕುಡಿಗೆ போறதுக்கு ಪರ್ಮಿಷನ್ ವಾங்கணும், ಸಿಗರೇಟ್ ಕುಡಿಯೋದಕ್ಕೆ ಹೋಗೋದಕ್ಕೆ ಪರ್ಮಿಷನ್ ತೆಗೆಯಬೇಕಾಯ್ತು, ಗಂಜಾ ಅಡಿಗೆ போறதுக்கு ಪರ್ಮಿಷನ್ ವಾங்கணும், ಗಂಜಾ ಹೊಡೆಯೋದಕ್ಕೆ ಹೋಗೋದಕ್ಕೆ ನೀವು ಪರ್ಮಿಷನ್ ತೆಗೆಯಬೇಕಾಯ್ತು, ಅದಕ್ಕೆಲ್ಲ ಪರ್ಮಿಷನ್ வேண்டாம், ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ. ಆಲಯಕ್ಕೆ போகணும்னா ಪರ್ಮಿಷನ್ வேணும், ಆಲಯಕ್ಕೆ ಹೋಗಬೇಕಂದ್ರೆ ಪರ್ಮಿಷನ್. ಅಮ್ಮ ಮಾತ್ರಪ್ಪ ಪಾಪ ನಾನು ಇವಾಗ ಕೇಳಿದ್ರೆ ಅಮ್ಮ ಮಾತ್ರ ಹೋಗು ಅಂತ ಕಳಿಸ್ತಾರೆ. ಅದೇ ತಕ್ಷಣ ಹೇಳ್ತಾರೆ, ನೀ ಏನ್ ಚರ್ಚಿಗೆ போகணும்? ನೀನ್ ಯಾಕೆ ಚರ್ಚ್ಗೆ ಹೋಗಬೇಕು? ಕೂಡಾದು ಬಿಡುವುದಿಲ್ಲ. ಯಾಕೆ? ಅங்க போனா ಅಲ್ಲಿ ಹೋದರೆ அங்கே உள்ள தெய்வம் ஜீவனுள்ள தெய்வம், ಅಲ್ಲಿ ಇರುವಂತ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಅವನೋಡು பேசுவார், ಅವನೊಂದಿಗೆ ಮಾತನಾಡುತ್ತಾರೆ, பொல்லாத சுபாவங்களிலிருந்து, ಅವನ ಕೆಟ್ಟ ಸ್ವಭಾವದಿಂದ, ಕ್ರಿಯೆಯಿಲಿருந்து, ಕೆಟ್ಟ ಕ್ರಿಯೆಗಳಿಂದ ದೇವ ಪ್ರಸನ್ನಂ ಅವனை விடுவிக்கும், ದೇವ ಪ್ರಸನ್ನತೆ ಅದನ್ನು ಬಿಡಿಸುತ್ತದೆ. ಆದರಿಂದಾಗಿ ಎತ್ತವಳಾಗಿದ್ದರು ಸಭೆಗೆ ಅನುಪ, ಸಭೆಗೆ ಕಳಿಸುವುದಕ್ಕೆ ಯೋಚಿப்பார்கள், ಆಲೋಚನೆ ಮಾಡುತ್ತಾರೆ. ವೇದಂ சொல்லுகிறது, ಆದರೆ ವೇದ ಹೇಳುತ್ತಿದೆ, ಎದಕ್ಕೆ வேணாலும் ಲೀವ್ போட்டு, ನೀನು ಯಾವುದಕ್ಕೆ ಬೇಕಾದ ರಜೆ ಹಾಕು, ಸಭೆಗೆ ಮಾತ್ರ ಲೀವ್ போடாத, ಸಭೆಗೆ ಮಾತ್ರ ರಜೆ ಹಾಕಬೇಡ. ஞாயிற்றுக்கிழமை மாத்திரமல்ல, ಭಾನುವಾರ ಮಾತ್ರವಲ್ಲ, உங்க சபை வார ஆராதனைகளிலும் பங்கு கொள்ளுங்கள், ನಿಮ್ಮ ಸಭೆಯ ಆರಾಧನೆಯಲ್ಲಿ ಭಾಗವಹಿಸಿರಿ. ಆಗಲೇ ஞாயிற்றுக்கிழமை ಭಾನುವಾರ விடுதலையோடு கர்த்தரை நீ ಆರಾಧಿக்க முடியும், ಬಿಡುಗಡೆಯೊಂದಿಗೆ ದೇವರನ್ನು ಆರಾಧಿಸಲು ಕರ್ತರಿಲ್ ಕಳಿಗೂರ முடியும், ನಿನ್ನ ಆತ್ಮವು ದೇವರಲ್ಲಿ ಉತ್ಸಾಹ ಹೊಂದಿದೆ ಸಾಧ್ಯ. ஹல்லேலூயா. ஆதலா இந்த நகோமி தன் வீட்டார் இடத்துல பேசுகிறார், ತನ್ನ ಮನೆಯವರ ಬಳಿ ಮಾತಾಡ್ತಾಳೆ, ತನ್ನ ಗಂಡನ ಬಳಿ ಮಾತಾಡ್ತಾಳೆ. இங்க நடந்து ಇಲ್ಲಿಂದ ಪಟ್ಟಣಿಲೆ ನಮ್ಮ ಶಾವರದ ವಿಡ ಹೊಟ್ಟೆಸಿಂದ ಸಾಯುವುದಕ್ಕಿಂತ ಪಕ್ಕದ ಊರ್ಲ, ಈ ಪಕ್ಕದ ಊರಿನಲ್ಲಿ நல்ல வேலை இருக்குது, ಒಳ್ಳೆ ಕೆಲಸವಿದೆ, நல்ல ಶೋರ್ இருக்குது, ಒಳ್ಳೆ ಊಟವಿದೆ, நல்ல விளைச்சல் இருக்குது, ಅಲ್ಲಿ ಒಳ್ಳೆ ಬೆಳೆ ಇದೆ, போலாமா ನಾವು ಹೋಗೋಣ ಅಂತ ಕೇಳಿದರು. நகோமியோட வீட்டுக்காரர் என்ன சொல்லிரு? ನಹೋಮಿಯ ಮನೆಯವರು ಏನು ಹೇಳಿರ್ಬೋದು? ஆதாமுக்கு பிறந்த புள்ள இல்ல, ಆದಾಮಿಗೆ ಹುಟ್ಟಿದ ಮಗನಲ್ಲವೇ? ಆದಾಮ ಯಾವಾಳಕ್ಕೆ ಕೀಳ್ಪಡಿದ மாதிரி, ಆದಾಮನ ಏವಾಳಿಗೆ ವಿಧೇಯವಾಗಿದ್ದ ಹಾಗೆ ಪುರುಷನು ಈ ಗಂಡನು ಸಹ ಹಿಂದೆ ಯಾವಾಳಾಗಿ ನಹೋಮಿಗೆ, ಈ ಏವಾಳಾಗಿ ನಹೋಮಿಗೆ ವಿಧೇಯವಾಗಿದ್ದು, ಕೊಂಡ ನಾನು ತುಂಡ್ರೇನು சொல்லி ಕೊಡು ನಾನು ತಿಂತೇಳಿ ಬಾ ಹೋಗೋಣ ಅಂತ ಕರೆದುಕೊಂಡು, ரெண்டு புள்ளையும் சேர்த்து ಕೊಟ್ಟು ಹೋಗುವಾಗ ಎರಡು ಮಕ್ಕಳನ್ನು ಸೇರಿಸಿದ ಕರೆದುಕೊಂಡು ಹೋದರು.
ಮೋವಾಬ್ ದೇಶವು அவர்களை வரவேற்றது. ಅವರನ್ನು ಬರಮಾಡಿತು. வாங்க. ಬನ್ನಿರಿ. உங்க ஊர்ல கஷ்டமா? ನಿಮ್ಮ ಊರಲ್ಲಿ ಕಷ್ಟವೇ? எங்க ஊர்ல கஷ்டம் இல்ல. ನಮ್ಮ ಊರಿನಲ್ಲಿ ಕಷ್ಟವಿಲ್ಲ. ஊர்ல தண்ணி இல்லையா? ನಿಮ್ಮ ಊರಿನ ನೀರಿಲ್ಲವಾ? எங்க ஊர்ல நல்ல ತಣ್ಣಿ. ನಮ್ಮ ಊರಿನಲ್ಲಿ ಒಳ್ಳೆ ನೀರಿದೆ. ಕುಡಿರಿ. நல்ல துண்ணு. ಚೆನ್ನಾಗಿ ತಿನ್ರಿ. வேலை ತರೆ. ಬಂದು ಕೆಲಸ ಕೊಡ್ತಾರೆ. ಹಣ ಕೊಡುತ್ತೇನೆ. நல்ல வாழ்ந்தா. ಚೆನ್ನಾಗಿ ಜೀವಿಸಿದರು. அங்கே ಊಟ ಕಟ್ಟಣ. ಅಲ್ಲಿ ಮನೆ ಕಟ್ಟಿದರು. அங்கேயே ಅಲ್ಲಿಯೇ ವ್ಯಾಪಾರ ಮಾಡಿದರು. போனதை விட ಹೋಗೋದಕ್ಕಿಂತ எல்லாவற்றிலும் விருத்தி அடைந்தார். ಎಲ್ಲಾದ್ರಲ್ಲೂ ವೃತ್ತಿ ಹೊಂದಿದರು. எதை விட்டுட்டு? ಯಾವ್ದನ್ನು ಬಿಟ್ಟು எதை விட்டு? ಯಾವ್ದನ್ನು ಬಿಟ್ಟು? ದೇವರಲ್ಲ, ದೇವ கிருபையை விட்டுட்டு போய் வாழ்ந்துகிட்டு ದೇವರ ಕೃಪೆಯನ್ನು ಬಿಟ್ಟು ಜೀವಿಸುತ್ತಿದ್ದಾರೆ. ಮೋವಾಬ್ ದೇಶத்தார் ಅಳಿಯல. ಮೋವಾಬ್ ದೇಶದವರು ನಾಶವಾಗಲಿಲ್ಲ. ಗಮನ ಕೊಲ್ಲಿ. ಚೆನ್ನಾಗಿ ಗಮನಿಸಿರಿ. ಇವர்களை வரவேற்றவன், ಇವರನ್ನು ಬರಮಾಡಿದವರು, ಇವர்களை ಏற்றுಕೊಂಡ ಬಂದವರನ್ನು ಒಪ್ಪಿಕೊಂಡವರು. ಮೋವಾಬಿಯர்கள் ಸಾಗಲ. ಮೋವಾಬಿಯವರು ಸಾಯಲಿಲ್ಲ. ಯಾರು ಸಾಗರಾ? ಯಾರು ಸಾಯುತ್ತಿದ್ದಾರೆ? ಕೃಪೆயை விட்டவன் ಮಡಿಗೆ. ಕೃಪೆಯನ್ನು ಬಿಟ್ಟವರು ಸಾಯುತ್ತಿದ್ದಾರೆ. ಹಲ್ಲೆಲೂಯಾ. ಅங்கே ಪೋಣ, ಅಲ್ಲಿ ಹೋದಂತಹ ಜನ ಮಡಿಗಿರದೆ, ದೇವ ಜನರು ಸಾಯುತ್ತಿದ್ದಾರೆ. ಹಲ್ಲೆಲೂಯಾ. ಹೋದರೆ ನಹೋಮಿಯ ಪುರುಷನ್ ಸತ್ತ, ನಹೋಮಿಯ ಗಂಡನ ಸತ್ತನು. ನಹೋಮಿಯ 2 ನಹೋಮಿಯ 2 ಪುಳ್ಳೆಯಂ ಸತ್ತ, ಗಂಡು ಮಕ್ಕಳು ಸತ್ತರು. ಕನ್ನಡದಲ್ಲಿ ಏನ್ ಬರೆದಿದೆ? ಗತಿ ಇಲ್ಲದವಳ. ಗತಿ ಇಲ್ಲದವಳ. ಗತಿ ಇಲ್ಲದವಳ ಹಾಗೆ. ಗತಿ ಇಲ್ಲದವಳ ಹಾಕನಾರ? ಗತಿ ಇಲ್ಲದವಳಗೆ ಬದಲಾಯಿಸಿದರ. ಕೃಪೆயை ಇಳಪದು, ಕೃಪೆಯನ್ನು ಕಳೆದುಕೊಳ್ಳುವುದು நம்மை வெறுமையாய் மாற்றிவிடும். ನಮ್ಮನ್ನು ಬರಿದಾಗಿ ಬದಲಾಯಿಸುತ್ತದೆ. ಹಲ್ಲೆಲೂಯಾ. ಉலகத்தானுக்கு ಅದು தெரியாது. ಈ ಲೋಕದವರಿಗೆ ಅದು ತಿಳಿದಿಲ್ಲ. உலக ஜனம், ಈ ಲೋಕ ಜನರು, ನಾವು ಇங்கே இருக்கிறோம், ನಾವು ಇಲ್ಲಿದ್ದೇವೆ, இதை குறித்த தெளிவில்லாமல் இருக்கிறோம். ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ದೇವೆ. வெளியில இருக்கிற ಜನಕ್ಕೆ இந்த தெளிவு வருமா? ಹೊರಗಡೆ ಇರುವ ಜನರಿಗೆ ತಿಳುವಳಿಕೆ ಬರುವುದಾದರೆ உங்களை போல அல்ல, ನಿಮ್ಮ ಹಾಗೆ ಅಲ್ಲ, இன்னும் ஒரு படி மேலே கர்த்தரை ಒಂದು தேடுகிறவர்களாய் ಹೆಜ್ಜೆ ದೇವರನ್ನು ಹುಡುಕರಾಗಿ ಬದಲಾಗುತ್ತಾರೆ. ಹಲ್ಲೆಲೂಯಾ. ಮಾಯೆಯಾನதை பின்பற்றி, ಮಾಯೆಯಾದದನ್ನು ಹಿಂಬಾಲಿಸಿ, ಮಾಯೆಯಾನதை ನಂಬಿ, ಮಾಯೆಯಾದದನ್ನು ನಂಬಿ. ವಚನங்கள் ನಹೋಮಿಗೆ ಇಲ್ಲ, ಈ ವಾಕ್ಯಗಳು ನಹೋಮಿಗೆ ಇಲ್ಲ, நமக்கு எழுதி கொடுக்கப்பட்டிருக்கு, ನಮಗೆ ಬರೆಯಲ್ಪಟ್ಟಿದೆ. ಅವಳು இந்த கிருபையை விட்டுட்டு, ಈ ಕೃಪೆಯನ್ನು ಬಿಟ್ಟುಬಿಟ್ಟು, தேவன் அவர்களுக்கு கொடுத்த கிருபையை விட்டு, ದೇವರವರಿಗೆ ಕೊಟ್ಟ ಕೃಪೆಯನ್ನು ಬಿಟ್ಟುಬಿಟ್ಟು மாயை நம்பி போனா, ಮಾಯೆಯನ್ನು ನಂಬಿ ಹೋದ அந்த மாயான வாழ்க்கை, ಹೋದಂತಹ ಮಾಯಾದ ಜೀವನ அவளை வெறுமையாய் மாற்றினது. ಅವಳನ್ನು ಬರಿದಾಗಿ ಬದಲಾಯಿಸಿದೆ. ಅವಳು ಹೇಳುತ್ತಿದ್ದಾಳೆ, நிறைவுள்ளவளாய் போன, ಪರಿಪೂರ್ಣವುಳ್ಳವಾಗಿ ಹೋದೆನು. பணத்தோட போனನಿಲ್ಲ, ಹಣದಿಂದ ಹೋದೆ ಅಂತ ಅಲ್ಲ, ಪುರುಷನೋಡು 2 ಆಣ್ ಪಿಳ್ಳೆಯೋடும் போன, ಗಂಡನೊಂದಿಗೆ 2 ಗಂಡು ಮಕ್ಕಳೊಂದಿಗೆ ಹೋದೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. அவருடைய வாழ்வாதாரமே அந்த 3 பேரு தான். ಅವರ ಒಂದು ಜೀವನವೇ 3 ಜನವೇ. ಹಲ್ಲೆಲೂಯಾ. ಕರ್ತರು 3 எடுத்துட்டார். ದೇವರು 3 ತೆಗೆದುಕೊಂಡರು. ಇವಾಗ வெறுமையாய் வந்திருக்கிறார், ಬರಿದಾಗಿ ಬಂದಿದ್ದೆ, ஒன்றுமில்லாமல் வந்திருக்கிறார், ಏನು ಇಲ್ಲದ ಹಾಗೆ ಬಂದೆ, நிறைவுள்ளவளாய் போன, ನೆರೆಯುಳ್ಳವಳಾಗಿ ಹೋದೆನು, நிறைவுள்ளவளாய் ಗತಿ ಇಲ್ಲದವಳಾಗಿ ಬಂದಿನ ವಾಕ್ಯ ಅವಳೇ ಅರಿಕೆ ಇಡುಗ, ಅವಳೇ ಅರಿಕೆ ಮಾಡ್ತಾಳೆ. ಆದ್ದರಿಂದಾಗಿ ನಹೋಮಿ ಎಂದು ಅழைக்க வேண்டாம், ನನ್ನನ್ನು ನಹೋಮಿ ಎಂದು ಕರೆಯಬೇಡ, ಕಸಪ್ಪು ಎಂದು ಅழைங்க, ನನ್ನನ್ನು ಕಹಿ ಎಂದು ಕರೆಯ, வெறுமையானவள் ಎಂದು ಅழைங்க, ಆ ಗತಿ ಇಲ್ಲದವಳೆಂದು ಕರಿ ಅಂತ ಹೇಳಿದರು. அப்படி சொல்லுங்கள்னு சொல்லி ಎಂದು ಹಾಗೆ ಕರಿ ಅಂತ ಹೇಳಿ ತನ್ನ வாழ்க்கையை ಅடைಯಾಳப்படுತ್ತಾರೆ. ಅವಳೇ ತನ್ನ ಜೀವನವನ್ನು ಗುರುತುಪಡಿಸಿದ್ದಾಳೆ. ನಂಬಿಕೆயை ಅತ್ತುಪೋಗ பண்ணி ಅವರ ನಂಬಿಕೆಯನ್ನು ಹಾಳು ಮಾಡುವಂತೆ ಮಾಡಿದಳು. இப்போ எங்க தான் திரும்பி வந்திருக்காங்க? ಇವಾಗ ಎಲ್ಲಿಗೆ ತಿರುಗಿ ಬಂದಿದ್ದಾರೆ? எத்தனை பேரு? ಎಷ್ಟು ಜನ? அவ ஒருத்தி தான், ಅವಳೊಬ್ಬಳು ಮಾತ್ರ. ரூத்தை விட்டுருங்க, ರೂತನ್ನು ಬಿಟ್ಟು ಬಿಡಿ. ರೂತಿಗೂ ಇವಳಿಗೂ ಸಂಬಂಧ ಇಲ್ಲ, ಇಬ್ಬರಿಗೂ ಸಂಬಂಧವಿಲ್ಲ. அங்க போனதுனாலதான் ரூத் என்ட்ரி கொடுத்தா. ಅಲ್ಲಿ ಹೋದ್ರಿಂದಾಗಿ ರೂತಳು ಬಂದಿದ್ದು, போனது ಹೋಗಿದ್ದು 4 பேரு, 4 ಜನ, ಬಂದಿದ್ದು ಒಬ್ಬಳು ಮಾತ್ರ. தேவையா? ಅಗತ್ಯವಾಗಿತ್ತ? தேவையா? ಇದು ಬೇಕಿತ್ತ? ஒவ்வொரு கிறிஸ்தவனுக்கும் தான் இது, ಒಂದೊಂದು ಕ್ರೈಸ್ತನಿಗೂ ಇದುವೆ, சபையாருக்கு, ಸಭೆಯವರಿಗೆ, நம்ம ஒவ்வொருவருக்கும், ನಮ್ಮೊಬ್ಬೊಬ್ಬರಿಗೂ தேவ கிருபையை விடுவன்னா, ದೇವರ ಕೃಪೆಯನ್ನು ಬಿಡುತ್ತೇವೆ ಅಂತ ಹೇಳಿ நீங்கள் ஒன்றிலும் குறைவட்டவர்கள் அல்லவே, ನೀವು ಯಾವ್ದ್ರೊಳಗೆ ಕೊರತೆ ಇಲ್ಲವರಲ್ಲ, ஒன்றிலும் உங்களை கைவிட மாட்டேன், ಯಾವ್ದ್ರೊಳಗೆ ನಿಮ್ಮನ್ನು ಕೈ ಬಿಡುವುದಿಲ್ಲ. நீ அப்பத்துக்காக, ನೀವು ರೊಟ್ಟಿಗೋಸ್ಕರ, ವಸ್ತ್ರத்துக்காக, ವಸ್ತ್ರಕ್ಕೋಸ್ಕರ, ಮನೆಗೋಸ್ಕರ, எதை பத்தியும் கவலைப்பட, ಯಾವ್ದ್ರ ಬಗ್ಗೆ ஒரே தெய்வம் ಉಂಟಾನಾ, ಯಾವ್ದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಹೇಳಿದ ಒಂದೇ ದೇವರು ಅಂತ ಹೇಳಿದ್ರೆ ನಾವು ಆರಾಧಿಸುವ ನಮ್ಮ ದೇವರೇ. ಅದಕ್ಕೆ ಮುನ್ನ தீர்க்கதரிசிகள் இருந்தாங்க, ಅದು ಮುಂದೆ ಪ್ರವಾದ, எத்தனையோ தெய்வங்கள் இந்த பூமியில இருந்தது, ಎಷ್ಟೋ ದೇವರಿ ಭೂಮಿ ಮೇಲೆ ಇತ್ತು. எங்கும் அந்த வார்த்தை கிடையாது, ಎಲ್ಲೂ ಆ ಮಾತಿಲ್ಲ. ಯೇಸು வந்து அந்த வார்த்தையை சொன்னார். ಯೇಸು ಕ್ರಿಸ್ತನು ಬಂದು ಮಾತನಾಡಿದನು. பின்பற்றுகிற, ತನ್ನನ್ನು ಹಿಂಬಾಲಿಸುವಂತ, தேடி ತನ್ನನ್ನು ಹುಡುಕು ಬರುವವರಿಗೆ ಹೇಳಿದರು, ವಸ್ತ್ರத்தை குறித்து ಕವலைಪಡಾದೆ, ವಸ್ತ್ರದ ಬಗ್ಗೆ ಕುರಿತು ಚಿಂತೆ ಪಡಬೇಡ, ಆಹಾರத்தை குறித்து, அப்பத்தை குறித்து ಕವலைಪಡಾದೆ, ಆಹಾರದ ಬಗ್ಗೆ ಕುರಿತು
ಚಿಂತೆ ಪಡಬೇಡ, உனக்கு தேவையானதை எல்லாம் அவர் ನಿನಗೆ கொடுப்பார். ಅಗತ್ಯವಾಗಿದ್ದನ್ನ ದೇವರು ಕೊಡ್ತಾನೆ. ಯಾಕೆ? ಸಂಗೀತಕಾರன் ಕೀರ್ತನೆಗಾರನು ಹೇಳುತ್ತಾನೆ, பூமியும் அது நிறைவும் கர்த்தருடையது என்று ಭೂಮಿ சொல்லி ಅದರ ಪರಿಪೂರ್ಣವು ದೇವರದ್ದು. தேவ பிள்ளையாகிய நான் ಆದ ದೇವಜನಾಗಿ ನಾವೇ நகோமியை போல ನಹೋಮಿ ಹಾಗೆ தேவ சமூகத்தை ದೇವ ಸಮ್ಮುಖವನ್ನ தெய்வம் ದೇವರು அப்போஸ்தலனாகிய பவுலுக்கு ಅಪೊಸ್ತಲನ ಪೌಲನಿಗೆ கொடுத்த கிருபையை ಕೊಟ್ಟಂತ ಕೃಪೆಯನ್ನ இந்த நகோமியை போல அந்த மனிதன் இழந்திடல. ಈ ನಹೋಮಿ ಹಾಗೆ ಆ ಮನುಷ್ಯನು ಕಳೆದುಕೊಳ್ಳಿಲ್ಲ, கடைசி வரை அதில் நின்று ಕೊನೆಯವರೆಗೂ ಅದರಲ್ಲಿ ನಿಂತು இப்ப சொல்லுகிறார், ಇವಾಗ ಹೇಳುತ್ತಿದ್ದಾರೆ, நான் ஓட்டத்தை முடித்தேன், ನನ್ನ ಓಟವನ್ನು ನಾನು ಮುಗಿಸಿದೆ. ಹಲ್ಲೆಲೂಯಾ. அவர் மரிக்க போகிறார், ಅವರು ಸಾಯಲಿಕ್ಕಿದ್ದಾರೆ. மரிக்க போகிற ಆತನ நேரத்தில் ಸಾಯಲಿಕ್ಕೆ ಸಮಯದಲ್ಲಿ எனக்கும் எழுதின ನಿಮಗೂ வார்த்தை ನಮಗೂ ಬರೆದಂತ ಒಂದು ಮಾತು என்ன எழுதினார்? ಏನನ್ನು ಬರೆದರು ಗೊತ್ತಾ? கிருபையை நான் ನನ್ನ காத்துக்கொண்டேன், ಕೃಪೆಯನ್ನು ಕಾದುಕೊಂಡೇನು இந்த மரண நேரம் வரை ಈ ಮರಣದ ಅಂತ್ಯದವರೆಗೂ. கிருபையை சார்ந்து ಈ நான் ಕೃಪೆಯನ್ನು வாழ்ந்தேன். ನಂಬಿ ನಾನು இந்த ಜೀವಿಸಿದರೆ, கிருபையிலே நான் வாழ்க்கை ಈ ಕೃಪೆಯನ್ನು ನನ್ನ நடத்தினேன். ಜೀವನ இந்த ನಡೆಸಿದ್ದೇನೆ. கிருபை ஒன்றே ಈ ಕೃಪೆ எனக்கு ಒಂದೇ போதுமானதாய் இருந்தது. ನನಗೆ ಸಾಕಾಗಿದಿಷ್ಟು ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. குறைவுள்ளவளாய் நெகோமி வந்து நிற்கும்போது, ಗತಿಯಿಲ್ಲದವಳಾಗಿ ನಹೋಮಿ ಬಂದು ನಿಂತಾಗ, துக்கப்பட்டு நிற்கும்போது, ದುಃಖವನ್ನು ಪಟ್ಟು ನಿಂತಾಗ, பெருமையாய் நிற்கும்போது, ಬರಿದಾಗಿ ನಿಂತಾಗ தேவன் அவளை திரும்ப நிறைவுள்ளவளாய் ದೇವರು ಪುನಃ ಅವಳ ಪರಿಪೂರ್ಣವಳಾಗಿ ಬದಲಾಯಿಸಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. இந்த நவம்பர் ಮಾದத்துல ಈ ನವೆಂಬರ್ನ ತಿಂಗಳಿನಲ್ಲಿ நெகோமியை போல ನಹೋಮಿ ಹಾಗೆ உணர்வுள்ள இருதயத்தோடு ತಿಳುವಳಿಕೆ ಉಳ್ಳ ಹೃದಯಗಳಿಗೆ கர்த்தரிடத்தில் திரும்பಿ ನೀ ದೇವರ ಸಮ್ಮುಖ ತಿರುಗಿ தீர்மானம் வேண்டும். ಒಂದು ತೀರ್ಮಾನ ಬೇಕು. அப்போஸ்தலனாகிய ಪೌಲೈ போல ಅಪೊಸ್ತಲನ ಪೌಲನ ಹಾಗೆ இனி நான் மரிக்கிற வரை, ಇನಿ ನಾನು ಸಾಯುವ இனி ತನಕ, நான் சாகிற வரை ಇನಿ ನಾನು ಸಾಯುವ ತನಕ தெய்வத்தை நான் விட மாட்டேன். ದೇವರನ್ನು ನಾನು ಬಿಡುವುದಿಲ್ಲ. வாழ்ந்தால் கர்த்தருக்காக ಜೀವಿಸುವರು ದೇವರಿಗೋಸ್ಕರ, அல்ல, பணத்துக்காக ಹಣಕ್ಕೋಸ್ಕರವಲ್ಲ, சொத்துக்காக அல்ல, ಊಟಕ್ಕೋಸ್ಕರವಲ್ಲ, ವಸ್ತ್ರಕ್ಕೋಸ್ಕರವಲ್ಲ. இந்த மாயான லோகத்துல ಈ ಮಾಯೆಯಾದ ಲೋಕದಲ್ಲಿ கிருபை ಇನ್ನದೆಂಬುದು ದೇವರ ಕೃಪೆ ಎಂತದೆಂಬುದನ್ನು ಅಡಯಾಳಪಡಿಸಿದ ದೇವರು ನನಗೆ ಗುರುತುಪಡಿಸಿದ ವಾಗ್ದತ್ತ ವಾರ್ತೆಯ ದೇವರ ವಾಗ್ದಾನದ ವಾಕ್ಯವನ್ನು ಯಾಕೋಬ 1:4 ಯಾಕೋಬನ 1:4 ಪ್ರಕಾರ வாழ்க்கையை ಈ ಕೊರತೆಯುಳ್ಳ ಜೀವನವನ್ನು நிறைவுள்ளವನಾಗಿ ಎಲ್ಲದರಲ್ಲೂ ಪರಿಪೂರ್ಣವುಳ್ಳದಾಗಿ ಪೂರ್ಣವುಳ್ಳದಾಗಿ ಆಶೀರ್ವದಿಸಲ್ಪಟ್ಟದಾಗಿ ಘನತೆಗೆ ಮೇಲುಳ್ಳದಾಗಿ ಅವರನ್ನು ಬದಲಾಯಿಸುವುದಕ್ಕೆ ನಂಬಿಕೆಯಲ್ಲಿ ನಾನು ಪೂರ್ಣಪಡ ಈ ನಂಬಿಕೆಯನ್ನು ಪೂರ್ಣವಾಗುವುದಕ್ಕೆ ನಾನು ಸ್ಥಿರಪಡ ಈ ನಂಬಿಕೆಯನ್ನು ಸ್ಥಿರವಾಗಿರುವುದಕ್ಕೆ ಕರ್ತಾವೇ ಈ ಬೆಳಗಿನ ಸಮಯ ದೇವರೇ ನನಗೆ ಸಹಾಯ ಮಾಡಿ ಅಂತ ಹೇಳಿ ಜೆಬಿಕ್ಕರ ಜನಮಾಯಿ ನಾವು ಕಾಣಪಡುವ ಪ್ರಾರ್ಥನೆ ಮಾಡುವ ಜನರಾಗಿ ಕಾಣಪಡೋಣ. ನಾವು ಜೆಬಿಪೋಣ. ಹಾಗೆ ನಾವು ಪ್ರಾರ್ಥನೆ ಮಾಡುವುದಾದರೆ ನಿಶ್ಚಯವಾಗಿ ಅವளுக்கு அருளின கிருபையை ಪೌಲನಿಗೆ ದೇವರು ಕೊಟ್ಟ ಕೃಪೆ ನವೆಂಬರ್ ಮಾದಂ 2ಆம் தேதி ಕಾಲವೊಳಲೆ ಈ ನವೆಂಬರ್ 2ನೇ ತಿಂಗಳಲ್ಲಿ கொடுத்து நடத்தப்பு ದೇವರು ಮಾನವರಾಯ ನಿಮಗೆ ಕೊಟ್ಟು ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಇಬ್ರಿಯರು எழுதின புத்தகம் 13ಆம் அதிகாரம் 21ಆம் ವಚನத்தை ವಾಸಿಪು. 13:23ನೇ ವಾಕ್ಯ ಓದೋಣ. 20 ஹல்லேலூயா. கர்த்தர் நல்லவர். உங்களை சகலவித 21 சத்காரியத்திலும் ಸತ್ಕಾರ್ಯಗಳಿಗೆ சீர்பொருந்தினவர்களாக்குவாராக. ನಿಮ್ಮನ್ನು ಸರಿಪಡಿಸುವರಾಗಿ ಬದಲಾಯಿಸುತ್ತಾರೆ. ಹಲ್ಲೆಲೂಯಾ. இந்த கால வேளை ಈ ಬೆಳಗಿನ ಸಮಯ ನಂಬಿಕೆಯಲ್ಲಿ ನಹೋಮಿயை போல கர்த்தரிடத்தில் திரும்பி ನಹೋಮಿ ಹಾಗೆ ದೇವರ ಸಮ್ಮುಖದಲ್ಲಿ ತಿರುಗಿ சொன்னது போல ಯೆರೆಮೀಯ ಹೇಳಿದ ಪ್ರಕಾರ ಜನಂ திரும்ப ಮನದುಂಡಾನ ನನ್ನ ಜನರು ತಿರುಗಿಗೆ ಮನಸ್ಸುಂಟೆಂದಾರೆ ಎಂದ ವಾರ್ತೆಯಿಂಬಡಿ ನನ್ನ ಕಡೆಗೆ ತಿರುಗುವ ಮಾತಿನ ಪ್ರಕಾರ திரும்பಿ ನೀನು ದೇವರ ಕಡೆಗೆ ತಿರುಗಿ ನಿನ್ನನ್ನು ಒಪ್ಪಿಸಿ ಕೊಡುವುದಾದರೆ ನಿಮ್ಮನ್ನ ಎಲ್ಲಾ ನற்கிரியையிலும் ಎಲ್ಲಾ ಸತ್ಕಾರ್ಯಗಳಿಗೂ ನನ್ಮೆயிலும் ಎಲ್ಲಾ ಅನುಕೂಲತೆಗಳಿಗೂ ನಿಮ್ಮನ್ನು ಸರಿಪಡಿಸುವರಾಗಿ ಬದಲಾಯಿಸುತ್ತಾರೆ. ಹಲ್ಲೆಲೂಯಾ. ಅவ்வளவு நல்ல தெய்வம், ಎಷ್ಟು ಒಳ್ಳೆ ದೇವರು எங்கே இருக்கிறார், ಎಲ್ಲಿ ಇದ್ದಾರೆ. ஹல்லேலூயா. ಹಲ್ಲೆಲೂಯಾ. நீ போகிற நீ தேடுற எங்கேயும் அவர் இல்லை. ನೀನು ಹೋಗುವ ಹುಡುಕ ಎಲ್ಲಿಯೂ ಆತರಿಲ್ಲ. ஆலயத்தில் இருக்கிறார், ದೇವರ ಆಲಯದಲ್ಲಿ இல்லை எனில் நீ முழங்கால் படிடும்போது இருக்கிறார், ಇಲ್ಲ ಅಂದ್ರೆ ನೀವು ಮೊಣಕಾಲೂರುವಾಗ ಇದ್ದಾರೆ. ಹಲ್ಲೆಲೂಯಾ. ಆದ್ದರಿಂದಾಗಿ ದೈವத்தை ಸಾರ್ந்து ಯಾವಾಗಲೂ ದೇವರನ್ನು ನಂಬಿಕೊಂಡು ಪಳಗು ಜೀವಿಸಲಿಕ್ಕೆ ಪಳಗಿಸಿಕೊಳ್ಳಿ. ಕೀರ್ತನೆಗಳು 40ನೇ ಅಧ್ಯಾಯ 1ನೇ ವಾಕ್ಯ. 41.
கர்த்தருக்காக ದೇವನಿಗೋಸ್ಕರ பொறுமையோட என்ன பண்ண, ನಾನು ತಾಳ್ಮೆಯಿಂದ ಏನು ಮಾಡಿದ್ದೀನಿ, காத்திருந்து ನಿರೀಕ್ಷಿಸಿದ್ದೇನೆ. அவர் என்னிடமாய் சாய்ந்து என் கூப்பிடுதலை கேட்டார். ಆತನ ನಮ್ಮ ಮೊರೆಗೆ ಕಿವಿ ಕೊಟ್ಟು நம்பிக்கையிலே ನಿನ್ನ ನಂಬಿಕೆಯಲ್ಲಿ காத்திருக்க வேண்டும். ನೀನು ಕಾದಿರಬೇಕು. கொண்டிருக்க அந்த நம்பிக்கையிலே ನಿನ್ನಲ್ಲಿರುವಂತಹ ನಂಬಿಕೆಯಲ್ಲಿ காத்திருப்பனா ನೀನು ಕಾಯುವುದಾದರೆ ನಿಶ್ಚಯವಾಗಿ உன் காத்திருப்பு வீண் போகாது. ನಿನ್ನ ಕಾಯುವಿಕೆ உன் நம்பிக்கை வீண் போகாது. ನಿನ್ನ ನಂಬಿಕೆ ವ್ಯರ್ಥವಾಗಿ ಹೋಗುವುದಿಲ್ಲ. ನಾನು ಹೇಳುತ್ತೇನೆ, நம்பிக்கை வீண் போகாது. ನಿನ್ನ ನಂಬಿಕೆ ವ್ಯರ್ಥವಾಗಿ ಹೋಗುವುದಿಲ್ಲ ಹೇಳಿ. கர்த்தர் உன் நம்பிக்கை வீண் போக விட மாட்டார். ದೇವರು ನಂಬಿಕೆಯನ್ನು ವ್ಯರ್ಥವಾಗಿ ಹೋಗುವುದಿಲ್ಲ. கர்த்தருக்காக ಆದರಿಂದ ದೇವರಿಗೋಸ್ಕರ இன்னும் நம்பிக்கையோடு காத்திரு. ಇನ್ನೂ ನಂಬಿಕೆಯಿಂದ ಕಾದಿರೋಣ. காத்திருப்பை கர்த்தர் என்ன பண்ண ನಿಮ್ಮ மாட்டார். ಕಾಯುವಿಕೆಯನ್ನು ದೇವರು ಏನು ಮಾಡುವುದಿಲ್ಲ, ವ್ಯರ್ಥವಾಗಿ ಬಿಡೋದಕ್ಕೆ ಅನುಮತಿಸುವುದೇ ಇಲ್ಲ. ಯೋಬನು ಬರೆದ ಪುಸ್ತಕ 17ನೇ ಅಧ್ಯಾಯத்தின் 17ನೇ ಅಧ್ಯಾಯದಲ್ಲಿ 9ನೇ ವಚನ 9ನೇ ವಾಕ್ಯ. ஹல்லேலூயா. நீதிமான் நீதிವಂತನು வழிகளை உறுதியாய் பிடிப்பான். ತನ್ನ ದಾರಿಗಳನ್ನು ಹಸ್ತವಾಗಿ ಹಿಡಿಯುವನು. நீதிமானுடைய வழி என்ன? ನೀತಿವಂತನ ಮಾರ್ಗವೇನು? ನಂಬಿಕೆ ವಿಶ್ವಾಸமாக. ನಂಬಿಕೆ ವಿಶ್ವಾಸವಾಗಿರುತ್ತದೆ. ಅದರಲ್ಲಿ ಉறுதியாய் ನೀ பிடித்துக்கொள். ಅದರಲ್ಲಿ ದೃಢವಾಗಿ ಹಿಡಿದುಕೋ. ಪಾದದಲ್ಲಿ ಉறுதியாய் ನಿಲ್. ಆ ಹಾದಿಯಲ್ಲಿ ದೃಢವಾಗಿ ನಿಲ್ಲು. ಅವனுடைய ಕೈ ಮೇಲ್ಮೇலும் ಬೆಳೆದುಕೊಳ್ಳು. ಅವಾಗ ನಿನ್ನ ಕೈ ಮೇಲೆ ಮೇಲೆ ಹೆಚ್ಚಾಗಿರುತ್ತದೆ. ಭೂಮಿயின் வாழ்வாதாரம் உன் வேலை உன் பிரயாசம். ನೀ ಭೂಮಿಯ ಕೈಕಾರ ಕೆಲಸವಲ್ಲ. கர்த்தர் ಆಶೀರ್ವದಿತು. ಇವುಗಳನ್ನು ದೇವರು ಆಶೀರ್ವದಿಸಿ மீதியானதை எடுக்க ಮಿಕ್ಕಿದನ್ನು கர்த்தர் உனக்கு கிருபை அருள ದೇವರು ನಿಮಗೆ ಕೃಪೆ ಕೊಡಲಿ. போதுமானவராய் இருக்கிறார். ಅವರು ಸಾಕಾಗಿರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೆರೆಮೀಯ எழுதின புத்தகம் ಯೆರೆಮೀಯನಿಗೆ ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯത്തിൽ 2ನೇ ಅಧ್ಯಾಯದಲ್ಲಿ 13ನೇ ವಚನ 13ನೇ ವಾಕ್ಯ. Book of Jeremiah 2:13. ನನ್ನ ಜನರು ಎರಡು ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ತಮಗೋಸ್ಕರ ತೊಟ್ಟಿಗಳನ್ನು, ನೀರಿಲ್ಲದ ಬರಿದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಹಲ್ಲೆಲೂಯಾ. 6 ಓದಿ. என்னை விட்டு தூரப்பட்டு ಅದಲ್ಲೇ 2:6 ನಮ್ಮನ್ನು ಐಗುಪ್ತ ದೇಶಗಳಿಂದ ಬರಮಾಡಿ ಕಾಡಾಗಿಯೂ ಹಳ್ಳಕೊಳ್ಳವಾಗಿಯೂ ನಿರ್ಜಲವಾಗಿಯೂ ಘೋರಾಂಧಕಾರವಾಗಿಯೂ ಯಾರು ಹಾದು ಹೋಗದೆಯೂ ಯಾರು ವಾಸಿಸದೆಯೂ ಇರುವ ಅರಣ್ಯದಲ್ಲಿ ನಡೆಸಿದ ಯೆಹೋವನು ಇಲ್ಲಿ ಎಂದು ಅವರು ಅಂದುಕೊಳ್ಳಲಿಲ್ಲವಲ್ಲ. ಹಲ್ಲೆಲೂಯಾ. என்னை விட்டு தூரப்பட்டு ನನ್ನ ಬಿಟ್ಟು ದೂರವಾಗಿ மாயை பின்பற்றி ಮಾಯೆಯನ್ನು ಹಿಂಬಾಲಿಸಿ 6 6 மாயை பின்பற்றி ಮಾಯೆಯನ್ನು ಹಿಂಬಾಲಿಸಿ கர்த்தரை விட்டாங்க. ದೇವರನ್ನು ಬಿಟ್ಟು ಬಿಟ್ಟರು. இப்ப விட்டவன் பண்ற வேலையை ಇವಾಗ ದೇವರನ್ನು ಬಿಟ್ಟವರು ಮಾಡಿದ ಕೆಲಸವನ್ನು ನೋಡಿ. நம்முடைய நிலைமை என்ன என்பதை கர்த்தர் ನಮ್ಮ வெளிப்படுத்துகிறார். ಪರಿಸ್ಥಿತಿ ಎಂತದೆಂಬ ತೋರ್ಪಡಿಸುತ್ತಿದ್ದಾರೆ. என் ஜனங்கள் ನನ್ನ ಜನರು 2 தீமை செய்தார்கள். 2 ಕೆಟ್ಟದನ್ನು ಮಾಡಿದರು. 2 காரியம் பண்றீங்களா? 2 ಕಾರ್ಯ ಮಾಡ್ತಿರಂತೆ. ಒಂದು ஜீவ தண்ணீர் ஊற்றை ಜೀವದ ನೀರನ್ನ அவர்கள் என்ன பண்ணாங்க? ಬಿಟ್ಟು விட்டார்கள். ಬಿಟ್ಟರು. ஜீவ தண்ணீர் ஊற்றாகிய ಜೀವ ನೀರನ್ನ என்னை என் ஜனம் விட்டது. ನನ್ನನ್ನು ನನ್ನ ಜನರು ಬಿಟ್ಟು ಬಿಟ್ಟರು. அடுத்தது ನಂತರ தண்ணீர் இல்லாத ನೀರಿಲ್ಲದೆ தண்ணீர் நிற்காத தொட்டிகளாகிய வெடிப்புள்ள தொட்டிகளை தங்களுக்கு வெட்டி கொண்டார்கள். ನೀರಿಲ್ಲದೆ ಇರುವಂತ ಒಂದು ಬಿಡುಕಿ ಇರುವಂತ ತೊಟ್ಟಿಗಳನ್ನ ಅವರು ಅವರಿಗೆ ತೋಡಿಕೊಂಡರು. என்ன சொல்றாரு? ಏನ್ ಹೇಳ್ತಿದ್ದಾರೆ? தண்ணிய விட்டாச்சாம். ನೀರನ್ನು ಬಿಟ್ಟು ಬಿಟ್ರು. தண்ணிய விட்டுட்டு ನೀರನ್ನು ಬಿಟ್ಟು ಬಿಟ್ಟು இப்ப தொட்டி கட்டுறாங்க. ಇವಾಗ ತೊಟ್ಟಿಯನ್ನು ಕಟ್ಟುತ್ತಿದ್ದಾರೆ. எதுக்கு? ಯಾವುದಕ್ಕೆ? எதை கொண்டு நிரப்ப? ಯಾವುದನ್ನು ತುಂಬಿಸುವುದಕ್ಕೆ? தண்ணிய விட்டாச்சு. ನೀರನ್ನು ಬಿಟ್ಟಾಯ್ತು. இப்ப எதை நிரப்புவாங்க? ಇವಾಗ ಯಾವುದನ್ನು ತುಂಬಿಸುತ್ತಾರೆ? அது எப்படிப்பட்ட தொட்டியா? ಅದು ಎಂತ ಒಂದು ತೊಟ್ಟಿ? வெடிப்பான தொட்டி. ಅದೆಲ್ಲ ಸಿಡಿದೋಗಿರುವಂತ ತೊಟ್ಟಿಗಳು. ಹಲ್ಲೆಲೂಯಾ. அதுல தண்ணி விட்டா நிக்கும்? ಅದರಲ್ಲಿ ನೀರು ಬಿಟ್ಟರೆ ನಿಲ್ಲುತ್ತದಾ? ನಿಲ್ಲುವುದಿಲ್ಲ. ஆண்டவர் எந்த அளவு நம்மளை கவனிக்கிறார் என்பதை ದೇವರು ಎಷ್ಟರಾಗಿ ನಮ್ಮನ್ನು ಗಮನಿಸಿದರೆ வார்த்தை நம்மை உணர்த்துகிறது. ಈ ಒಂದು ಮಾತು ನಮಗೆ ஜீவ ತೋರ್ಪಡಿಸುತ್ತದೆ. தண்ணீரை ಜೀವದ ನೀರನ್ನ ஜனம் விட்டது. ನನ್ನ ಜನರು ಬಿಟ್ಟವು. ಯಾಕೆ ಬಿಟ್ಟರು? மாயை பற்றிக்கொண்டார். ಮಾಯೆಯನ್ನು ಹಿಡಿದುಕೊಂಡರು. மாயையானதை நம்பி ಮಾಯೆಯಾದನ್ನು ನಂಬಿ ஜீவ தண்ணீரை விட்டு ಜೀವ ನೀರನ್ನು ಬಿಟ್ಟು ಬಿಟ್ಟು இப்ப தனக்கு தொட்டி கட்டிடுறார். ಇವಾಗ ತನಗೆ ಒಂದು ತೊಟ್ಟಿಯನ್ನು ಕಟ್ಟುತ್ತಿದ್ದಾರೆ. ಹಲ್ಲೆಲೂಯಾ. வாங்கின அரிசிய ತೆಗೆದುಕೊಂಡ ಅಕ್ಕಿಯನ್ನ ರೋಟ್ಲ ಕೊಟ್ಟಿட்டு ದಾರಿಲಿ ಬಿಸಾಡ್ಬಿಟ್ಟು ಕವರ್ ಎಡ್ತುಕಿಟ್ಟು ಊಟಕ್ಕೆ ಬರಾರು. ಕವರ್ನ ತೆಗೆದುಕೊಂಡು ಮನೆಗೆ ಹೋಗುತ್ತಿದ್ದಾರೆ. ಯಾದಕ್ಕೆ? ಸೋರು ಹೋಗಿ ಬರಾರ. ಊಟ, ಅನ್ನ ಇಡುವುದಕ್ಕೆ.
எவ்வளவு புத்தினமான ಎಷ್ಟು ಬುದ್ಧಿ ಇಲ್ಲದಂತ ಕಾರ್ಯ. ஹல்லேலூயா. ಹಲ್ಲೆಲೂಯಾ. எதுக்காக? ಯಾವುದಕ್ಕೋಸ್ಕರ? ಯಾரை ನಂಬಿ, ಯಾರನ್ನು ನಂಬಿ, ಸಾರ್ದು ಯಾರನ್ನು ಮೇಲೆ ಭರವಸೆ ಇಟ್ಟು ನನ್ನ ಜನರು ಹೋಗುತ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ மாயை பின்பற்றாதபடி, ಮಾಯೆಯನ್ನು ಹಿಂಬಾಲಿಸದ ಹಾಗೆ, மாயை ನಂಬಿ, ಮಾಯೆಯನ್ನು ನಂಬಿ ಜೀವ ತಣ್ಣೀரை விட்டோம்னா, ಜೀವ ತಣ್ಣೀರನ್ನು ಬಿಟ್ಟು ಅಂತ ಹೇಳಿದ್ದಾರೆ. கடைசியா நெகோமிக்கு நடந்தது ಕೊನೆಯದಾಗಿ ನಮಗೆ நிறைவுள்ள இந்த வாழ்க்கை ಪರಿಪೂರ್ಣವಾದ ಜೀವನ குறைவுள்ளதாய் மாறி ಗತಿ ಇಲ್ಲದಾಗಿ ಬದಲಾಗುತ್ತದೆ. கர்த்தர் வாக்கு கொடுக்க, ಅದನ್ನು ದೇವರು ವಾಗ್ದಾನ ಕೊಡ್ತಾರೆ. திரும்புவாயானா ನೀನು ತಿರುಗುವುದಾದರೆ ஒன்றிலும் ನೀನು குறைவுட்டவனாய், ಯಾವುದರಲ್ಲೂ ಕೊರತೆ ಉಳ್ಳವನಾಗಲ್ಲ, எல்லாத்திலும் பூரண ನೀನು நிறைவுள்ளவனாய் ಎಲ್ಲದರಲ್ಲೂ ಪೂರ್ಣವಾಗಿ ಬದಲಾಗುವುದಕ್ಕೆ ಯೇಸು ಕ್ರಿಸ್ತ உதவி செய்ய ನಿನಗೆ ಸಹಾಯ ಮಾಡುವುದಕ್ಕೆ போதுமான கர்த்தராய் ಅವರು இருக்கிறார். ಸಾಕಾಗಿರುವ ದೇವರಾಗಿದ್ದಾರೆ. நெகோமி கர்த்தரிடத்தில் திரும்பி ದೇವರ ಸಮ್ಮುಖಕ್ಕೆ ತಿರುಗಿ குறைவுள்ளவனாய் வந்து ಗತಿ நின்றார். ಇಲ್ಲದವಳಾಗಿ ಬಂದು முழங்கால் ನಿಂತಳು. படியிட்டு, ನಾವೆಲ್ಲರೂ ஆண்டவரே, ದೇವರೇ, காலவோடு ಈ ಬೆಳಗಿನ ಸಮಯ நெகோமி போல ನೆಹೋಮಿ ಹಾಗೆ ஆண்டவரே, நாங்கள் எரேமியாவில் வாசித்த ನಾವು வார்த்தையின்படி ಎರೆಮದಲ್ಲಿ ಓದಿದ ವಾಕ್ಯದ மாயை ಪ್ರಕಾರ பற்றிக்கொண்டு, ಮಾಯೆಯನ್ನು ಹಿಡಿದುಕೊಂಡು மாயான அந்த லோகத்தை நம்பி, ಮಾಯದ ಲೋಕವನ್ನು ನಂಬಿ ஜீவ தண்ணீராகிய உம்மை விட்டு, ಜೀವ ತಣ್ಣೀರಾದ ನಿಮ್ಮನ್ನು உம்முடைய ಬಿಟ್ಟು ஜனமாகிய நான், ನಿಮ್ಮ ಜನರಾದಂತ ನಾವು ஆண்டவரே, ದೇವರೇ, இப்பொழுது கஷ்டத்திலும், ಇವಾಗ ಕಷ್ಟದಲ್ಲೂ, கண்ணீரிலும், ಕಣ್ಣೀರಿನಲ್ಲೂ, வேதனையிலும், பாடுகளிலும் ಕುறைவுಪಟ್ಟು காணப்படுகிற ಕೊರತೆ ಉಳ್ಳವರಾಗಿ ಕಾಣப்படுತ್ತೇವೆ. வாழ்க்கை நிறைவுள்ள வாழ்க்கையா, ಈ ಜೀವನ ಪರಿಪೂರ್ಣ ಜೀವನ, பூர்ணப்பட்ட வாழ்க்கையா, ಒಂದು ಪೂರ್ಣವಾದ ಜೀವನ, நம்பிக்கையில் ಸ್ಥಿರಪಟ್ಟ வாழ்க்கை ನಂಬಿಕೆಯಲ್ಲಿ ಸ್ಥಿರವುಳ್ಳದ ಜೀವನ ಜೀವಿಸಲಿಕ್ಕೆ காலவோளை உமக்கு நேராய் நான் ಈ வந்திருக்கிறேன். ಕಡೆಗಿನ தெய்வமே, எனக்கு இறங்குவீராக. ದೇವರೇ, ನಮಗೆ ಇಳಿದು ಬನ್ನಿ. சேனைகளின் கர்த்தர் நெகோமிக்கு இறங்கினது போல ಸೇನಾಧೀಶ ದೇವ ನಿಹೋಮಿಗೆ ಇಳಿದು ಬಂದ ಹಾಗೆ அருமையான வாழ்க்கையை, ಬರಿದಾದ ಜೀವನ, ஆண்டவரே, ஒன்றுமில்லாத வாழ்க்கையை ಏನು ಇಲ್ಲದರ ಜೀವನ திரும்ப கட்டி எழுப்பி ಪುನಃ ಕಟ್ಟಿ அவளுடைய குறைவை நிறைவாக்குனது போல ಅವಳ ಕೊರತೆಯನ್ನು இந்த காலவோளை ಈ ಬೆಳಗಿನ இந்த நவம்பர் மாதத்துல நவம்பர் என் ತಿಂಗಳಲ್ಲಿ குறைவட்ட வாழ்க்கையை ನನ್ನ ಕೊರತೆಯುಳ್ಳ கர்த்தர் ಜೀವನ நிறைவாக்குவீராக. ದೇವರು ಪರಿಪೂರ್ಣವಾಗಿ உமக்கு முன்பு ಬದಲಾಯಿಸಿ, குறைவுள்ளவளாய், ನಿಮ್ಮ ಮುಂದೆ ಕೊರತೆ ಉಳ್ಳವರಾಗಿ, குறைவுள்ளவனாய், ನಿಮ್ಮ ಮುಂದೆ ಗತಿ ಇಲ್ಲದವನಾಗಿ, குறைவுள்ளவர்களாய் ನಿಮ್ಮ நாங்கள் ಮುಂದೆ ಗತಿ ಇಲ್ಲದವರಾಗಿ வந்திருக்கிறோம். ಬಂದಿದ್ದೇವೆ. நீர் ஒருவரே நிறைவாக்குகிறவர். ಒಬ್ಬರೇ ಪರಿಪೂರ್ಣಗೊಳಿಸುತ್ತೀರಿ. உம்முடைய பிரசன்னம் ஒன்றே என்னை ನಿಮ್ಮ ಪ್ರಸನ್ನತೆ ಒಂದೇ நிறைவாக்கு. ಪರಿಪೂರ್ಣಗೊಳಿಸುತ್ತದೆ. உம்முடைய கிருபையினாலே என்னை நிரப்பு. ನಿಮ್ಮ ಕೃಪೆಯಿಂದ ನಮ್ಮನ್ನು நான் ತುಂಬಿಸಿರಿ. ஒன்றிலும் குறைவட்டவனாய் அல்ல, ನಾನು ಒಂದರಲ್ಲೂ ಕೊರತೆ ಉಳ್ಳವನಾಗಲ್ಲ, ಪೂರ್ಣರಾಗಿ, நிறைவுள்ளவர்களாய் நான் இருக்கும்படி, நிறைவுಳ್ಳವರಾಗಿ ನಾನು ಇರುವಂತೆ, நான் ஒரு நிறைவுள்ள வாழ்க்கை வாழ ನಾನು நிறைவுಳ್ಳ ಜೀವನ ಜೀವಿಸುವುದಕ್ಕೆ கிருபை எனக்கு கொடுத்தீர் ஆண்டவரே. ಕೃಪೆ ನಮಗೆ ಕೊಟ್ಟಿದ್ದೇವೆ. கிருபையை விட்டு இந்த மாயை பற்றி கொள்ளுகிற இந்த இருதயம், இந்த குணத்தை என்னை விட்டு அப்புறப்படுத்தி ಬಿಟ್ಟು ಅಪ್ಪರ ದೂರ ಮಾಡಿ அதற்காய் நிற்க, ದೇವರಿಗೋಸ್ಕರ ನಿಲ್ಲುವುದಕ್ಕೆ, என்னுடைய நம்பிக்கையில ಸ್ಥಿರಪಡ, ನಂಬಿಕೆಯಲ್ಲಿ ಸ್ಥಿರವಾಗಿ காலவோಳ எனக்கு கிருபை செய்யும்படி ಕೃಪೆಯನ್ನು ಮಾಡಿ, நம்முடைய சமூகத்தில் என்னை தாழ்த்துகிறேன் என்று சொல்லி ನಾನು ನಿಮ್ಮ ಸಮ್ಮುಖದಲ್ಲಿ ತಾಳ್ಮೆಯುಳ್ಳ ಇದ್ದೇವೆ. தாழ்த்துவோம். ನಮ್ಮನ್ನು ತಾಳ್ಮೆಗೊಳಿಸೋಣ. பரலோகத்தின் பிதாவே, இந்த வேளைக்காய் நன்றி செலுத்துகிறோம். இந்த நவம்பர் மாதத்தின் ஆண்டவரே, இந்த முதல் வாரத்திலே எங்களை கொண்டு வந்தீர், அதற்காய் ஸ்தோத்திரம். உம்முடைய வார்த்தை பிதா குமாரன் பரிசுத்தாவின் நாமத்தினாலே அது ஜனத்தின் மேல் நிறைவேறட்டும் ஆண்டவரே. இவர்கள் ஒன்றிலும் குறைபட்டவர்களாய் அல்ல, எல்லாவற்றிலும் பூர்ணராயும் நிறைவுள்ளவர்களுமாய் இருக்கும்படி இவருடைய நம்பிக்கை இவர்களை பூர்ணப்படும்படியா நான் ஜெபிக்கிறேன். இனி என்ன வந்தாலும் அப்போஸ்தலனாகிய பவுலை போல கிருபை விட்டு விடாமல் அதில் நிலை நிற்க, அந்த நம்பிக்கையில ஸ்திரப்பட கர்த்தருடைய ஆவியானவர் கிருபை நல்கி நடத்தும்படியாய் ஜெபிக்கிறோம். வந்த இவர்களுடைய எல்லா குறையும் கிறிஸ்து இயேசுவுக்குள் நிறைவாய் மாறட்டும் ஆண்டவரே. கண்ணீர் துடைக்கப்படட்டும், வேதனை மாறட்டும், போராட்டத்தில் நின்று ஒரு தெய்வீக விடுதலையை சரீரத்திலே, குடும்பத்திலே, தன் ஆவிலே, ஆத்மாவிலே உணர கர்த்தர் கிருபை நல்கும்படியாய் ஜெபிக்கிறோம். வரை தடைப்பட்டவர்கள் உணர்வுள்ளவர்களாய் வருகிற வாரங்கள்ல எங்களோடு வந்து கர்த்தரை ஆராதிக்க கர்த்தர் கிருபை செய்யும்படி ஜெபிக்கிறோம். ஆயத்தப்படுத்தும், தகுதிப்படுத்தும், பலப்படுத்தும், காத்துக்கொள்ளும். இயேசு கிறிஸ்துவின் நாமத்தினாலே பிதாவே, ஆமென். நனுமனோவே. சகல உபகாரங்களோ வந்து மறைவிடா. ஆமென். நம்முடைய பிதாவாய் தேவனுடைய அன்பு, கர்த்தராகிய இயேசு கிறிஸ்துவினுடைய கிருபையும் பரிசுத்தாவினுடைய காவலும் நடத்துதலும் கேட்டு சத்தியத்தின்படி கர்த்தருடைய வருகை மட்டும் நம் அனைவரோடும் இருப்பதாக. ஆமென். அல்லேலூயா. நான் உங்கள் நம்பிக்கையின் தந்தை ஆபிரகாம். பாஸ்டர் ஆன் போஸ்டர் சேனலை பார்வையிட்டதுக்கு நன்றி. லைக் பண்ணுங்க, ஷேர் பண்ணுங்க, சப்ஸ்கிரைப் பண்ண மறக்காதீங்க.